ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायशो भद्रेषु नित्यं भागवत सेवया भगवति उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇವತ್ತಿನ ವಿಷಯ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿನ್ನೆ 2 ಪ್ರಶ್ನೆಗಳು ಬಂದು ನನಗೆ. ಆ ಪ್ರಶ್ನೆಗಳಿಗೆ ಮೊದಲು ನಾನು ಉತ್ತರ ಕೊಟ್ಟು ಆಮೇಲೆ ಶುರು ಮಾಡ್ತೀನಿ. ಓಕೆ, ಮೊದಲು ಪ್ರಶ್ನೆ ಹೇಮಪ್ರಭಾ ಮಾತಾಜಿ ಅವರಿಂದ. ಪ್ರಶ್ನೆ, ನಿನ್ನೆ ನಾವು ಒಂದು ಭಾವಾರ್ಥದಲ್ಲಿ ಯಾವುದು 7ನೇ ಶ್ಲೋಕದ ಭಾವಾರ್ಥದಲ್ಲಿ ಷಡ್ ದರ್ಶನ ಅಂತ ನಾನು ಹೇಳಿದೆ. 6 ಬಗೆಯ ತಾತ್ವಿಕ ವಿಚಾರಗಳು. ಅದರಲ್ಲಿ ಭಾವಾರ್ಥದಲ್ಲಿ ಗೌತಮ, ಕಣಾದ, ಕಪಿಲ, ಪತಂಜಲಿ, ಜೈಮಿನಿ, ಅಷ್ಟಾವಕ್ರ ಅಂತ ಇತ್ತು. ಸೊ ಹಾಗಾಗಿ ಇದು ಏನು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿದ್ರು ಮಾತಾಜಿ. ಹಾಗಾಗಿ ಇದೊಂದು ಚಾರ್ಟ್ನ ತೋರಿಸ್ತಾ ಇದ್ದೀನಿ ಇಲ್ಲಿ. ಇವಾಗ ಸ್ವಲ್ಪ ಇದನ್ನ ವಿವರಿಸ್ತೀನಿ ನಾನು. ವೈದಿಕ ಜ್ಞಾನ, ನಾ ಹೇಳ್ನಲ್ಲ, ವೇದ ಅಂದ್ರೆ ಸಕಲ ಜ್ಞಾನ. ಇವಾಗ ವೈದಿಕ ಜ್ಞಾನದಲ್ಲಿ 2 ಭಾಗ ಇದೆ. ಎಡಗಡೆ ಇಲ್ಲಿ ಶ್ರುತಿ, ಈ ಕಡೆ ಇರೋದು ಸ್ಮೃತಿ. ಶ್ರುತಿ ಅಂದ್ರೆ ಬಹಿರಂಗವಾಗಿರುವಂತ ಜ್ಞಾನ. ಮತ್ತೆ ಇಲ್ಲಿ ಪ್ರತಿಯೊಂದು ಪದವೂ ಕೂಡ ಶಾಶ್ವತವಾಗಿ ಬದಲಾಗಿಲ್ಲ, ಅಂದ್ರೆ ಮೂಲ ಜ್ಞಾನ ಭಗವಂತನಿಂದ ಬಂದಿರೋದು. ಈ ಶ್ರುತಿಯನ್ನ ಸಾಮಾನ್ಯವಾಗಿ ನಾವು ವೇದ, ಉಪವೇದ, ವೇದಾಂಗ ಅಂತ 3 ಭಾಗಗಳಾಗಿ ಅರ್ಥ ಮಾಡ್ಕೋಬಹುದು. ವೇದ ಅಂದ್ರೆ ಋಗ್, ಯಜುರ್, ಸಾಮ, ಅಥರ್ವ. ಪ್ರತಿಯೊಂದು ವೇದದಲ್ಲೂ ಕೂಡ 4 ಭಾಗ ಇದೆ: ಸಂಹಿತಾ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ ಅಂತ. ಸಂಹಿತಾ ಅಂದ್ರೆ ಮಂತ್ರಗಳು, ಬ್ರಾಹ್ಮಣ ಅಂದ್ರೆ ಪೂಜಾ ವಿಧಿಗಳು, ಅರಣ್ಯಕ ಮಂತ್ರಗಳ ಬಹಳ ಗೌಪ್ಯವಾದ ಒಂದು ವಿವರಣೆಗಳು, ಉಪನಿಷತ್ ಅಂದ್ರೆ ಜ್ಞಾನಕಾಂಡ, ಬ್ರಹ್ಮಜ್ಞಾನ ಉಪನಿಷತ್ ಅಂದ್ರೆ. ಇವಾಗ ಇದೆಲ್ಲ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗದೆ ಇರ್ಬೋದು, ತೊಂದರೆ ಇಲ್ಲ. ಇವಾಗ 4 ಮುಖ್ಯ ಉಪನಿಷತ್ತುಗಳಿವೆ, 4 ವೇದಗಳಿದೆ, 108 ಮುಖ್ಯ ಉಪನಿಷತ್ತುಗಳಿವೆ. ಸರಿ, ಪ್ರತಿಯೊಂದು ಉಪನಿಷತ್ತು ಕೂಡ ಒಂದು ವೇದದ ಕೊನೆಯ ಭಾಗ. 4 ವೇದಗಳಲ್ಲೂ ಉಪನಿಷತ್ತುಗಳಿವೆ. ವೇದಗಳು ಬಿಟ್ಟು ಆಮೇಲೆ ಉಪವೇದ ಅಂದ್ರೆ ವೇದದ ಜೊತೆ ಇರುವಂತಹದ್ದು. ಇದರಲ್ಲಿ ಧನುರ್ವೇದ, ಆಯುರ್ವೇದ ಇತ್ಯಾದಿ ಇವೆಲ್ಲವನ್ನು ಉಪವೇದ ಅಂತ ಕರೀತಾರೆ. ಅದು ಶ್ರುತಿನೇ. ಯಾಕೆಂದ್ರೆ ಆಯುರ್ವೇದವನ್ನು ಕೂಡ ಭಗವಂತನೇ ಕೊಟ್ಟಿರೋದು. ಆಮೇಲೆ ವೇದಾಂಗ, ಕಲ್ಪ, ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್, ಜ್ಯೋತಿಷ ಅಂತ. ಸೊ ಹೀಗೆ ಈ ಎಲ್ಲ ಸಕಲ ಜ್ಞಾನವು ಶ್ರುತಿ, ಶಾಶ್ವತವಾಗಿ ಬದಲಾಗದೆ ಇರುವಂತಹ ಜ್ಞಾನ. ಎರಡನೇದು ಸ್ಮೃತಿ. ಈ ಸ್ಮೃತಿಯನ್ನ ಋಷಿ ಮುನಿಗಳು ಕೊಟ್ಟಿದ್ದಾರೆ. ಇದು ಪ್ರತಿಯೊಂದು ಯುಗದಲ್ಲೂ ಇದು ಬದಲಾಗ್ತಾ ಇರುತ್ತೆ. ಸ್ಮೃತಿ ಬೇರೆ ಬೇರೆ ಋಷಿ ಮುನಿಗಳು ಈ ಕಾರ್ಯವನ್ನ ಮಾಡ್ತಾರೆ. ಆದ್ರೆ ಈ ಸ್ಮೃತಿ ಕೂಡ ಶ್ರುತಿಯ ಮೇಲೆ ಆಧಾರಿತವಾಗಿರೋದು. ಹಾಗಾಗಿ ಇದು ಮನಸ್ಸಿಗೆ ಬಂದಂಗೆ ಮಾಡಿರುವಂತ ವಿಚಾರ ಅಲ್ಲ, ಶ್ರುತಿಯ ಮೇಲೆ. ಆದ್ರೆ ಶ್ರುತಿ ಎಷ್ಟು ದೊಡ್ಡದು, ಬೃಹತ್ ಜ್ಞಾನದ ವಸ್ತು ಅಂದ್ರೆ ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಅದನ್ನ ಓದ್ಕೋಬಹುದು, ಪ್ರಸ್ತುತಪಡಿಸ್ಬೋದು. ಇವಾಗ ಈ ಸ್ಮೃತಿಯಲ್ಲಿ ಏನಿದೆ, ಇದರಲ್ಲೂ ಇಲ್ಲಿ ಕಲ್ಪ, ವೇದಾಂಗ ಇದೆಲ್ಲ ವಿಧಿಗಳು. ಇದರ ಕುರಿತಾಗಿ ವಿಧಿಗಳ ಸೂತ್ರಗಳಿವೆ. ಇದರಲ್ಲಿ ಶೌತ ಸೂತ್ರ, ಗೃಹ್ಯ ಸೂತ್ರ, ಧರ್ಮಸೂತ್ರ ಎಲ್ಲ ಇದೆ. ಧರ್ಮಸೂತ್ರದಲ್ಲಿ ಧರ್ಮಶಾಸ್ತ್ರನೂ ಇದೆ, ಅದ್ರಲ್ಲಿ ಮನು ಸಂಹಿತ ಇದೆ. ಹೀಗೆ ಬೇಕಾದಷ್ಟಿದೆ. ಆಮೇಲೆ ತಂತ್ರಗಳು, ಸಾತ್ವಿಕ, ರಾಜಸಿಕ, ತಾಮಸಿಕ ತಂತ್ರಗಳು. ಪಂಚರಾತ್ರ ಅಂದ್ರೆ ವೈಷ್ಣವ ಆರಾಧನೆ, ಶ್ರೀ ವಿಗ್ರಹ ಆರಾಧನೆ ವಿಧಿ ಪಂಚರಾತ್ರ. ಪುರಾಣ 18 ಮುಖ್ಯ, 18 ಅಮುಖ್ಯ ಪುರಾಣಗಳು. ಇತಿಹಾಸಗಳು, ರಾಮಾಯಣ, ಮಹಾಭಾರತ ಇತ್ಯಾದಿ. ಆಮೇಲೆ ಷಡ್ ದರ್ಶನಗಳು. ಇವಾಗ ಇವೆಲ್ಲ ಸ್ಮೃತಿ.
ಈ ಷಡ್ ದರ್ಶನದಲ್ಲಿ ನಾನು ನೆನ್ನೆ ಹೇಳ್ದಂಗೆ ವೇದಾಂತ ಆಸ್ತಿಕ ಜ್ಞಾನ ಇರುವಂತದ್ದು ವೇದಾಂತ, ಇದು ವ್ಯಾಸದೇವರು ಕೊಟ್ಟಿರೋದು. ಜೈಮಿನಿ ಮೀಮಾಂಸ, ಹ್ಮ್ ಸೊ ಕರ್ಮ ಮೀಮಾಂಸ ಅಂದ್ರೆ ಇಲ್ಲಿ ಕಾಯಕವೇ ಕೈಲಾಸ ಅಥವಾ ಕೆಲಸವೇ ಸರ್ವಸ್ವ ಅನ್ನೋ ಒಂದು ಇದು. ಆ ನ್ಯಾಯ, ತರ್ಕ, ಇದೆಲ್ಲ ಗೌತಮ ಕೊಟ್ಟಿರೋದು. ಆಮೇಲೆ ವೈಶೇಷಿಕ ಕಣಾದ, ಇದು ಕೂಡ ಇದೆಲ್ಲ ಸಾಂಖ್ಯ, ಅಸ್ತಿತ್ವದ ತತ್ವ, ಸಾಂಖ್ಯ ಯೋಗ ಇದು. ಆಮೇಲೆ ಯೋಗ ಪತಂಜಲಿ ಕೊಟ್ಟಿರುವಂಥದ್ದು, ಯೋಗ ಸೂತ್ರಗಳು, ಇದು ಅಷ್ಟಾಂಗ ಯೋಗ ಪದ್ಧತಿ. ಆಮೇಲೆ ಇನ್ನೊಂದು ಸಾಂಖ್ಯ ಇದೆ, ಇದು ನಾಸ್ತಿಕ ಸಾಂಖ್ಯ. ಸೊ ಇದು ಅಷ್ಟವಕ್ರ ಇದನ್ನ ಮುಂದುವರ್ಸ್ಕೊಂಡು ಬಂದಿರೋದು. ಸೊ ಇದು ಇದು ಷಡ್ ದರ್ಶನ. ಸೊ ಈ ಷಡ್ದರ್ಶನ ಅಂದ್ರೆ ಈ ವೇದಾಂತದಲ್ಲಿ ಮಾತ್ರ ಆಸ್ತಿಕತೆ ಪ್ರಸ್ತುತಪಡಿಸಿರೋದು. ಇವಾಗ ನೋಡಿ, ಇಲ್ಲಿ ತರ್ಕ ಗೌತಮ ಕೊಟ್ಟಿರೋದು ನ್ಯಾಯ, ತರ್ಕ ಇವೆಲ್ಲ. ಇವಾಗ ಆದ್ರೆ ಭಾಗವತದ ಭಾವಾರ್ಥದಲ್ಲಿ ಏನ್ ಹೇಳ್ತಿದಾರೆ, ಯಾರು ವ್ಯಾಸಾಸನದ ಮೇಲೆ ಕೂತ್ಕೋಬೇಕಂದ್ರೆ ಇವೆಲ್ಲ ತಿಳ್ಕೊಬೇಕು ಅಂತ. ಇವಾಗೆಲ್ಲ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಗೆ ಈ ಕಲಿಯುಗದಲ್ಲಿ ಬಹಳ ಕಠಿಣ. ಹಾಗಾಗಿ ನಾನು ಒಬ್ರು ನಾ ಹೇಳದ್ನಲ್ಲ ಅದನ್ನ, ವಿದ್ವಾನ್ ಗೌರಂಗ್ ಪ್ರಭು ಅವ್ರು ಹೇಳಿದ್ರು, ಪ್ರಭು ಇದು ಮರಗಾಡ್ನಲ್ಲಿ ಇದೀವಿ, ಅದ್ರಲ್ಲಿ ಒಂದು ಹನಿ ನೀರು ಕೂಡ ಬಹಳ ಅಮೂಲ್ಯವಾದದ್ದು. ಸೊ ಹಾಗೆ ನಮ್ಮ ನಾವು ಒಂದು ಪ್ರವಚನವನ್ನ ಮಾಡೋದಕ್ಕೆ ನಮಗೆ ಅರ್ಹತೆ ಏನು, ಪ್ರಭುಪಾದರು ಕೊಟ್ಟಿರೋದನ್ನ ಯಥಾರೂಪವಾಗಿ ನಾವು ಪ್ರಸ್ತುತ ಪಡಿಸ್ತಾ ಇದೀವಿ ಅಷ್ಟೇ. ಅಂಡ್ ಪ್ರಭುಪಾದರಿಗೆ ಇವೆಲ್ಲ ಗೊತ್ತಿದೆ. ಪ್ರಭುಪಾದರಿಗೆ ಇವೆಲ್ಲ ಬೇರೆ ಬೇರೆ ಷಡ್ದರ್ಶನಗಳೆಲ್ಲ ತಿಳ್ಕೊಂಡು ಅವರು ಭಾವಾರ್ಥಗಳನ್ನ ಬರ್ತಿದ್ದಾರೆ. ಹಾಗಾಗಿ ಆ ಭಾವಾರ್ಥಗಳ ಆಧಾರದ ಮೇಲೆ ನಾವು ಪ್ರವಚನವನ್ನ ಮಾಡೋದ್ರಿಂದ ಪ್ರಭುಪಾದರು ಹೇಳ್ತಾರೆ, ನಾವು ಪರಿಪೂರ್ಣರಲ್ಲ, ಆದ್ರೆ ಪರಿಪೂರ್ಣ ಜ್ಞಾನವನ್ನ ಕೊಡ್ತಾ ಇರೋದ್ರಿಂದ ನಾವು ಪರಿಪೂರ್ಣರು, ಆ ಜ್ಞಾನ ಪರಿಪೂರ್ಣ. ಸೊ ಹೀಗೆ ಇದು ಒಂದು ಪ್ರಶ್ನೆ, ಈ ಷಡ್ದರ್ಶನಗಳು ಏನು ಅನ್ನೋದಕ್ಕೆ ವೇದಾಂತ, ಮೀಮಾಂಸ, ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ. ಅದನ್ನು ಕೊಟ್ಟಿರೋರು ವ್ಯಾಸದೇವ, ಜೈಮಿನಿ, ಗೌತಮ, ಕಣಾದ, ಪತಂಜಲಿ, ಅಷ್ಟಾವಕ್ರ ಅಥವಾ ಕಪಿಲ, ನಾಸ್ತಿಕ ಕಪಿಲ. ಸೊ ಇದ್ರಲ್ಲಿ ಏನಾದ್ರೂ ಪ್ರಶ್ನೆಗಳಿದೆ ಯಾರಿಗಾರು? ನನಗೂ ಇದ್ರ ತುಂಬಾ ಆಳದ ವಿಷಯಗಳು ಏನೂ ಗೊತ್ತಿಲ್ಲ ನನಗೆ. ಇದ್ರಲ್ಲಿ ಏನಿದೆಯೋ ಅಷ್ಟೇ ನಾನು ತಿಳ್ಕೊಂಡಿರೋದು. ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ರೆ ಇದ್ರ ಬಗ್ಗೆ ಕೇಳ್ಬೋದು, ಇಲ್ಲಾಂದ್ರೆ ಮುಂದಿನ ವಿಷಯಕ್ಕೆ ಹೋಗ್ತೀನಿ. ಓಕೆ, ಇವಾಗ ಎರಡನೇದು ಪ್ರಶ್ನೆ, ಗುರು ಪರಂಪರೆ ಬಗ್ಗೆ ನಾನು ಮಾತಾಡದೆ, ಗುರು ಪರಂಪರೆ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಒಬ್ರು ಮೆಸೇಜ್ ಕಳ್ಸಿದ್ರು. ಗುರು ಪರಂಪರೆ ಅಂದ್ರೆ ನಾವು ವೈಷ್ಣವ ಪರಂಪರೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. 4 ವೈಷ್ಣವ ಪರಂಪರೆಗಳಿವೆ, ಅಧಿಕೃತ ಪರಂಪರೆಗಳು: ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ಕುಮಾರ ಸಂಪ್ರದಾಯ, ರುದ್ರ ಸಂಪ್ರದಾಯ. ಸಂಪ್ರದಾಯ ಅಂದ್ರೆ ಗುರು ಶಿಷ್ಯರ ಒಂದು ಸರಣಿ, ಚೈನ್ ಆಫ್ ಡಿಸಿಪ್ಲಿಕ್ ಸಕ್ಸೆಷನ್. ಅಂದ್ರೆ ಗುರು ಶಿಷ್ಯರು, ಗುರು ಇರ್ತಾನೆ, ಗುರುಗೆ ಶಿಷ್ಯ ಇರ್ತಾನೆ, ಆ ಶಿಷ್ಯ ಆಮೇಲೆ ಗುರು ಆಗ್ತಾನೆ, ಆಮೇಲೆ ಅವನಿಗೆ ಶಿಷ್ಯಂದಿರ್ತಾರೆ, ಆ ಶಿಷ್ಯಂದ್ರಲ್ಲಿ ಗುರುಗಳಾಗ್ತಾರೆ, ಈ ರೀತಿ. ಇವಾಗ ವೈಷ್ಣವ ಜ್ಞಾನ, ಭಗವಂತನ ಕುರಿತಾದ ಜ್ಞಾನ, ಈ 4 ಪರಂಪರೆಗಳಲ್ಲಿ ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಬ್ರಹ್ಮ ಸಂಪ್ರದಾಯ ಬ್ರಹ್ಮನಿಂದ ಬಂದಿರೋದು, ರುದ್ರ ಸಂಪ್ರದಾಯ ಶಿವನಿಂದ ಬಂದಿರೋದು, ಕುಮಾರ ಸಂಪ್ರದಾಯ 4 ಕುಮಾರರಿಂದ ಬಂದಿರೋದು, ಶ್ರೀ ಸಂಪ್ರದಾಯ ಲಕ್ಷ್ಮೀ ದೇವಿಯಿಂದ ಬಂದಿರೋದು. ಇಸ್ಕಾನ್ ಬ್ರಹ್ಮ ಸಂಪ್ರದಾಯಕ್ಕೆ ಸೇರಿರೋದು. ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ. ಬ್ರಹ್ಮ ಸಂಪ್ರದಾಯದಲ್ಲಿ ನಾವು ಭಗವದ್ಗೀತೆ ಯಥಾರೂಪ ಪುಸ್ತಕವನ್ನ ತಗೊಂಡ್ರೆ, ತೋರಿಸ್ತೀನಿ ನಿಮಿಷ. ಇಂಗ್ಲಿಷ್ ಅಲ್ಲಿ ಇದೆ, ಇಲ್ಲಿ ನೋಡೋಣ. ಸೊ ಇದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದ ಗುರು ಶಿಷ್ಯ ಪರಂಪರೆ. ಕೃಷ್ಣನಿಂದ ಪ್ರಾರಂಭವಾಗಿ ಬ್ರಹ್ಮ, ನಾರದ, ವ್ಯಾಸ, ಮಧ್ವ, ಪದ್ಮನಾಭ, ನೃಹರಿ, ಹೀಗೆ ಇದು ಮಧ್ವ ಸಂಪ್ರದಾಯ. ಎಲ್ಲಿ ತನಕ? ಇಲ್ಲಿ ಮಾಧವೇಂದ್ರ ಪುರಿ ತನಕ. ಲಕ್ಷ್ಮೀಪತಿ, ವ್ಯಾಸತೀರ್ಥ, ಬ್ರಾಹ್ಮಣ್ಯ ತೀರ್ಥ, ಇವರಲ್ಲ. ಮಾಧವೇಂದ್ರ ಪುರಿ ಅವರಿಂದ ಮಧ್ವ ಗೌಡಿಯ ಸಂಪ್ರದಾಯ ಶುರು ಆಯ್ತು. ಇದು ಇಲ್ಲಿಂದ ಗೌಡಿಯ ಸಂಪ್ರದಾಯ ಶುರು ಆಯ್ತು. ಎಲ್ಲಿಂದ? ಮಧ್ವ.
ಮಾಧವೇಂದ್ರ ಪುರಿ ಅವರಿಂದ ಗೌಡಿಯ ಸಂಪ್ರದಾಯ ಶುರು ಆಯಿತು. ಸೊ ಇದು ಒಂದು ಬ್ರಾಂಚ್, ಇದು ಒಂದು ವಿಭಾಗ. ಅದಾದ್ಮೇಲೆ ಮಾಧವೇಂದ್ರ ಪುರಿ ಆದ್ಮೇಲೆ ಅವರ ಶಿಷ್ಯ ಈಶ್ವರ ಶಿಷ್ಯ ಪುರಿ ಅವರ ಶಿಷ್ಯ ಚೈತನ್ಯ ಮಹಾಪ್ರಭುಗಳು. ಆಮೇಲೆ ಅವರಿಂದ ರೂಪ ಸನಾತನ ಇವರೆಲ್ಲ ಬಂದರು. ರಘುನಾಥದಾಸ ಜೀವ ಗೋಸ್ವಾಮಿ, ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು, ನರೋತ್ತಮ ದಾಸ ಠಾಕೂರರು, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಬಲದೇವ್ ವಿದ್ಯಾಭೂಷಣ್, ಭಕ್ತಿ ವಿನೋದ್ ಠಾಕೂರ್, ಗೌರ್ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್, ಭಕ್ತಿ ಸಿದ್ಧಾಂತ ಸರಸ್ವತಿ, ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್, ಇವರು ನಮ್ಮ ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು. ಹೀಗೆ ಈ ಒಂದು ಇಸ್ಕಾನ್ ಈ ಗೌಡಿಯ ಸಂಪ್ರದಾಯ, ಮಾಧವೇಂದ್ರ ಪುರಿ ಅವರು ಪ್ರಾರಂಭ ಮಾಡಿದ ಗೌಡಿಯ ಸಂಪ್ರದಾಯದ ಭಾಗವಾಗಿ ಮೂಲತಃ ಮಧ್ವ ಸಂಪ್ರದಾಯದಲ್ಲಿದ್ದು ಬ್ರಹ್ಮನಿಂದ ಪ್ರಾರಂಭವಾಗಿರೋದು. ಹಾಗಾಗಿ ಅದನ್ನ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ಕರೀತಾರೆ. ಸೊ ನಾವು ಭಗವಂತನ ಕುರಿತಾದ ಜ್ಞಾನವನ್ನ ತಿಳ್ಕೋಬೇಕು ಅಂದ್ರೆ ಈ 4 ಪರಂಪರೆಗಳಲ್ಲಿ ಬಂದಿರುವಂತ ಗುರುಗಳಿಂದ ನಾವು ಸ್ವೀಕಾರ ಮಾಡ್ಬೋದು ಅಷ್ಟೇ. ಇವಾಗ ನಾನು ಕೃಷ್ಣ ಪ್ರಜ್ಞೆಗೆ ಬಂದಾಗ ಮೊದಲು ನಾನು ಭಗವದ್ಗೀತೆಯನ್ನ ಓದ್ದೆ, ಯಾರ್ದೋ ಓದ್ದೆ, ಅವರು ಈ 4 ಪರಂಪರೆಯಲ್ಲಿ ಇಲ್ಲಿ ಬಂದಿಲ್ದೇ ಇರೋಂಥವ್ರು. ಹಾಗಾಗಿ ನನಗೆ ಆ ಜ್ಞಾನ ಏನೋ ಅರ್ಥನೇ ಆಗ್ಲಿಲ್ಲ ಅವ್ರು ಬರ್ದಿದ್ದು. ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಇಂಟರ್ನೆಟ್ ಅಲ್ಲಿ ಬೇಕಾದಷ್ಟು ಜನ, ಇವಾಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇಂದ ಏನೇನೋ ವಿಡಿಯೋಗಳು ಬರ್ತಾ ಇದೆ. ಎಲ್ಲ ಚೆನ್ನಾಗಿದೆ ಅಂತಾರೆ. ಯಾಕಂದ್ರೆ ಯಾರಿಗೂ ಏನ್ ತತ್ವ, ಏನ್ ತಪ್ಪು, ಏನ್ ಸರಿ ಏನೂ ಗೊತ್ತಿಲ್ಲ. ಆದ್ರೆ ನಾವು ಯಾವುದೇ ವಿಷಯವನ್ನ ಶ್ರವಣ ಮಾಡ್ಬೇಕಂದ್ರೆ, ವಿಶೇಷವಾಗಿ ಭಗವಂತನ ಬಗ್ಗೆ ಈ 4 ಸಂಪ್ರದಾಯಗಳಲ್ಲಿ ಬಂದಿಲ್ದೇ ಇರುವಂತ ಜ್ಞಾನವನ್ನ ನಾವು ಕೇಳಬಾರ್ದು. ಯಾಕಂದ್ರೆ ಅದು ದೋಷಪೂರಿತ. ಸಾಮಾನ್ಯ ಮನುಷ್ಯನಿಗೆ 4 ದೋಷಗಳಿವೆ. ಅದ್ರಲ್ಲೊಂದು ಮೋಸ ಮಾಡೋ ಪ್ರವೃತ್ತಿ. ಪ್ರಭುಪಾದರು ಬರೀತಾರೆ, ಯಾರಿಗೆ ಪರಿಪೂರ್ಣವಾದ ಜ್ಞಾನ ತಿಳಿದಿಲ್ವೋ ಅವರು ಜ್ಞಾನವನ್ನು ವಿತರಿಸಕ್ ಪ್ರಯತ್ನ ಮಾಡೋದು ಮೋಸ ಅಂತ. ಪರಿಪೂರ್ಣ ಜ್ಞಾನ ಅಂದ್ರೆ ಏನು? ಪರಂಪರೆಯಲ್ಲಿ ಬಂದಿರುವಂತ ಜ್ಞಾನ. ಹಾಗಾಗಿ ಈ ಪರಂಪರೆಗಳಲ್ಲಿ ಪರಂಪರೆಗಳಲ್ಲಿ ಬಂದಿರುವಂತ ಜ್ಞಾನವನ್ನ ಮಾತ್ರ ನಾವು ಪಡಿಬೇಕು. ದಯವಿಟ್ಟು ಹೋಗಿ ಇಂಟರ್ನೆಟ್ ಅಲ್ಲಿ ಅದು ಇದು ಕೇಳ್ಬೇಡಿ. ಇವಾಗ ಯಾರೋ ಪ್ರಸಿದ್ಧರಾಗ್ತಾರೆ, ಇನ್ಸ್ಟಾಗ್ರಾಮು ವಿಡಿಯೋ ಏನ್ ಮಾಡ್ತಾ ಇದೀನಿ ಅಂದ್ರೆ, ದೇವ್ರ ಬಗ್ಗೆ ಕೇಳ್ತಾ ಇದೀನಿ ನಾನು ಅಂತಾರೆ. ದೇವ್ರ ಬಗ್ಗೆ ಯಾರು ಹೇಳ್ತಾ ಇದಾರೆ ಅದು ಗೊತ್ತಿಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಹೇಳ್ತಾರೆ. ಇವಾಗ ಉದಾಹರಣೆಗೆ ನಮ್ಮ ಮಹಾಭಾರತ ರಾಮಾಯಣ ಸೀರಿಯಲ್ಗಳು ಮಾಡಿದ್ದು ಎಷ್ಟು ತಪ್ಪುಗಳಿವೆ ಅದರಲ್ಲಿ. ದೇವ್ರದ್ದು ನಾನು ನೋಡ್ತಾ ಇದ್ದೀನಿ. ಹೌದು, ಕೆಲ್ಸಕ್ಕೆ ಬಾರ್ದ ಇದ್ದು ಬೇರೆ ಭೋಗದ ವಿಷಯಗಳನ್ನ ನೋಡಕ್ಕಿಂತ ಇದು ವಾಸಿ. ಆದ್ರೆ ನಿಮ್ಗೆ ಸರಿಯಾದ ಜ್ಞಾನ ಸಿಗಲ್ಲ, ಅಧಿಕೃತವಾದ ಜ್ಞಾನ ಸಿಗಲ್ಲ. ಹಾಗಾಗಿ ಪರಂಪರೆಗಳಿಗೆ ಬರಬೇಕು. ಪರಂಪರೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯವಿದು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಪರಂಪರೆಯಲ್ಲಿ ಬಂದಿರೋ ಜ್ಞಾನದಿಂದ ಮಾತ್ರ ನನ್ನನ್ನ ಪಡ್ಕೋಬಹುದು. ಕೃಷ್ಣನ್ನ ಪಡ್ಕೋಬೇಕು ಅಂದ್ರೆ ಪರಂಪರೆಯಲ್ಲಿ ಬಂದಿರೋ ಜ್ಞಾನ. ಯಾಕೆ? ಕೃಷ್ಣನೇ ಇದಕ್ಕೆ ಪ್ರಾರಂಭ. ಕೃಷ್ಣನಿಂದಲೇ ಪ್ರಾರಂಭ. ಯಾಕೆ ಕೃಷ್ಣನಿಂದಲೇ ಪ್ರಾರಂಭ? ಯಾಕಂದ್ರೆ ಕೃಷ್ಣನ ಕುರಿತಾದ ಜ್ಞಾನ ಕೃಷ್ಣನನ್ನು ಬಿಟ್ರೆ ಇನ್ಯಾರಿಗೆ ಗೊತ್ತಿರುತ್ತೆ? ಹಾಗಾಗಿ ಕೃಷ್ಣ ತನ್ನ ಕುರಿತಾದ ಜ್ಞಾನವನ್ನ ಬ್ರಹ್ಮನಿಗೆ ಕೊಡ್ತಾನೆ. ಬ್ರಹ್ಮ ಅದೇ ಜ್ಞಾನವನ್ನ ಯಾವ ಬದಲಾವಣೆ ಇಲ್ಲದೆ ನಾರದರಿಗೆ ಕೊಡ್ತಾನೆ. ನಾರದರು ವ್ಯಾಸದೇವರಿಗೆ ಕೊಡ್ತಾರೆ, ಮಧ್ವಾಚಾರ್ಯ ಇತ್ಯಾದಿ ಈ ಸಂಪ್ರದಾಯದಲ್ಲಿ ಬಂದಿದೆ. ಓಕೆ, ಸೊ 2 ಪ್ರಶ್ನೆಗಳು ಬಂದಿತ್ತು, ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಮತ್ತೆ ನಾನು ನಿನ್ನೆ ಗ್ರೂಪಲ್ಲೂ ಹಾಕಿದೆ. ನಿಮಗೆ ಏನಾದ್ರೂ ಸಂದೇಹ, ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣ ಕೈ ಎತ್ತಿ. ಝೂಮ್ ಅಲ್ಲಿ ಕೈ ಎತ್ತಬಹುದು, ರೇಸ್ ಹ್ಯಾಂಡ್ ಅಂತ ಇರುತ್ತೆ. ಗೊತ್ತಿಲ್ಲದೆ ಇದ್ರೆ ಬೇಕಾದ್ರೆ ಮಧ್ಯೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ, ಪ್ರಭುಗಳೇ ನನ್ಗೊಂದು ಡೌಟ್ ಇದೆ ಅಂತ. ನಾನು ಏನ್ ಚರ್ಚೆ ಮಾಡ್ತಾ ಇದ್ದೀನಿ ಅದನ್ನ ಕೊನೆಗೊಳಿಸಿ ಅದನ್ನ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನನ್ನ ಪಾಡಕ್ ನಾನು ಏನೋ ಮಾತಾಡ್ಕೊಂಡು ಹೋಗ್ತೀನಿ, ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅದು ವ್ಯರ್ಥ ಆಗೋಗುತ್ತೆ. ಈ 3/4 ಗಂಟೆ ಶ್ರವಣ ನಮಗೆ ಸಂಪೂರ್ಣವಾಗಿ ಲಾಭದಾಯಕವಾಗಿರ್ಬೇಕು ಅಂದ್ರೆ ನಾನು ಮಾತಾಡ್ತಾ ಇರೋ ಎಲ್ಲಾ ವಿಷಯಗಳು ನಿಮಗೆ ಅರ್ಥವಾಗಬೇಕು. ಒಂದೊಂದ್ಸತಿ ಒಬ್ರೊಬ್ಬರಿಗೆ ಹಿನ್ನೆಲೆ ಇರಲ್ಲ. ಅಂದ್ರೆ ಎಷ್ಟೊಂದು ನಾನು ಊಹೆ ಮಾಡ್ಕೊಂಡಿರ್ತೀನಿ, ಓಕೆ ಇವ್ರಿಗೆ ಗೊತ್ತಿರುತ್ತೆ ಅಂತ. ಗೊತ್ತಿಲ್ಲದೆ ಇದ್ರೆ ಕೇಳಿ ದಯವಿಟ್ಟು. ಯಾವ್ದು ತಪ್ಪು ಇಲ್ಲ, ಯಾವ್ದು ಸರಿ ಇಲ್ಲ ಇಲ್ಲಿ. ಆ ತರ ಏನೂ ಇಲ್ಲ. ಸಂಕೋಚ ಪಟ್ಕೋಬಾರ್ದು. ಅಯ್ಯೋ ನಾನು ಕೇಳಿ ತಪ್ಪಾದ್ರೆ ಮರ್ಯಾದೆ ಹೋಗುತ್ತೆ. ಇಲ್ಲ, ಅದೆಲ್ಲ ಏನು ಇಲ್ಲ ಇಲ್ಲಿ. ಮರ್ಯಾದೆ ಪ್ರಶ್ನೆ ಇಲ್ಲ ಇಲ್ಲಿ. ಸ್ವಲ್ಪ ಈ ಭಕ್ತಿಯಲ್ಲಿ ನಾವು ಮುಂದುವರೆದಾಗ ನಮ್ಗೆ ಗೊತ್ತಾಗತ್ತೆ ಈ ಮರ್ಯಾದೆ ಅನ್ನೋದು
ತುಂಬಾ ಭೌತಿಕವಾದ ವಿಷಯ. ಹ್ಮ್ ನಮಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣು. ಅಂದ್ರೆ ನಮ್ಗೆ ಈ ತರ ಯಾರೋ ನಮಗೆ ಮರ್ಯಾದೆ ಕೊಡ್ಬೇಕು ಅದೆಲ್ಲ ಅಂತಹ ಒಂದು ಅಪೇಕ್ಷೆನೇ ಇಟ್ಕೋಬಾರ್ದು ನಾವು. ಇಲ್ಲಿ ಇದು ಕಲಿಯೋದಕ್ಕೆ ನಾವು ಸೇರಿರೋದು. ಹಾಗಾಗಿ ಇಲ್ಲಿ ಸರಿ ತಪ್ಪು ಅವ್ರೇನ್ ಅನ್ಕೋತಾರೋ ಇವೆಲ್ಲ ಯಾವ ಆ, ಇದಿಲ್ಲ, ಬೇಕಾಗಿಲ್ಲ ಆ ತರ ಎಲ್ಲ. ಸರಿಯಾಗಿ ಕಲಿಯೋಣ, ಕಲಿಯಕ್ ಬಂದಿದೀವಿ, ಸರಿಯಾಗಿ ಕಲಿಯೋಣ. ಓಕೆ. ಹೇಳಿ ಅಶ್ವಿನ್ ಪ್ರಭು, ಪ್ರಶ್ನೆ ಆಯ್ತಾ? ಅಶ್ವಿನ್ ಪ್ರಭು ಕೈ ಎತ್ತಿದ್ರಲ್ಲ. ಹೌದು ಪ್ರಭು, ಹರೇ ಕೃಷ್ಣ ಪ್ರಭು. ಹೇಳಿ ಹೌದು ಹೇಳಿ, ಪ್ರಭು. ಹರೇ ಕೃಷ್ಣ. ಆ ಸ್ಮೃತಿ ಶ್ರುತಿಯಲ್ಲಿ ಯಾವುದು ಇಂಪಾರ್ಟೆಂಟ್ ಪ್ರಭು? ಎರಡೂ? ಯಾ- ಅಲ್ಲಲ್ಲ, ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಕ್ಕಾಗಲ್ಲ. ಶ್ರುತಿ ಮೂಲ ಜ್ಞಾನ ಬಂದಿರೋದು ಶ್ರುತಿ ಭಗವಂತನಿಂದ ನೇರವಾಗಿ. ಆದ್ರೆ ಸ್ಮೃತಿಯನ್ನ ಕೊಟ್ಟಿರೋ ಋಷಿ ಮುನಿಗಳಿಗೆಲ್ಲ ಕೂಡ ಸಾಕ್ಷಾತ್ಕಾರವನ್ನ ಪಡೆದಿರುವಂತವ್ರು, ಯಾವ್ದಾದ್ರು ಒಂದೊಂದು ವಿಷಯಗಳಲ್ಲಿ ಅವರು ಪರಿಣತರು. ಆದ್ರೆ ಸ್ಮೃತಿಯಲ್ಲಿ ಎಲ್ಲವನ್ನೂ ಸ್ವೀಕಾರ ಮಾಡಬೇಕು ಅಂತಲ್ಲ, ಮತ್ತೆ ನಾನು ಅದನ್ನ ತೋರಿಸ್ತೀನಿ. ಈ ಸ್ಮೃತಿಯಲ್ಲಿ ಇರೋದು ಎಲ್ಲವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಇಲ್ಲ. ಹಾಗಾಗಿ ನಮ್ಗೆ ಸ್ಮೃತಿಯನ್ನ ಓದಕ್ಕೆ ಸ್ವಲ್ಪ ಮಾರ್ಗದರ್ಶನ ಬೇಕು, ಗುರುಗಳ ಮಾರ್ಗದರ್ಶನ ಬೇಕು. ಶ್ರುತಿಯನ್ನ ಓದೋದಕ್ಕೆ ಅರ್ಹತೆ, ಜನ್ಮತಃ ಅರ್ಹತೆ ಬೇಕು, ಬ್ರಾಹ್ಮಣರಾಗಿರ್ಬೇಕು. ಹಾಗಾಗಿ ಈ ಸ್ಮೃತಿ ಏನೇ ಅಧ್ಯಯನ ಮಾಡಕ್ಕೂ ನಮಗೆ ಒಬ್ಬ ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲೇ ಮಾಡ್ಬೇಕು. ಅವ್ರು ನಮ್ಗೆ ಹೇಳ್ತಾರೆ ಏನು ಮುಖ್ಯ ಏನು ಅಮುಖ್ಯ ಅಂತ. ಯಾಕಂದ್ರೆ ನೀವು ನೋಡಿ, ಇಲ್ಲಿ 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 ಕೊನೆಯದು ಇಲ್ಲಿ ಸಾಂಖ್ಯ ಅಂತ ಇದೆ. ಇದು ನಾಸ್ತಿಕ ಸಾಂಖ್ಯ. ನಾಸ್ತಿಕ ಸಾಂಖ್ಯ ಅಂದ್ರೆ ಅವರು ದೇವರಲ್ಲೇ ನಂಬೋದಿಲ್ಲ. ಓ, ಇದು ಸ್ಮೃತಿ ಭಾಗ, ನಾನು ಇದನ್ನು ಓದ್ಬೇಕು, ಇದನ್ನು ತಿಳ್ಕೊಬೇಕು ಅಂದ್ರೆ ತಪ್ಪಾಗತ್ತೆ. ಹ್ಮ್ ಇವಾಗ ಇಲ್ಲಿ 18 ಉಪಪುರಾಣಗಳಿವೆ, ಅದನ್ನೆಲ್ಲ ನಾವು ಓದ್ಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಏನು ಓದ್ಬೇಕು, ಇದರಿಂದ ಏನ್ ತಿಳ್ಕೊಬೇಕು ಅನ್ನೋದಕ್ಕೂ ಕೂಡ ನಮ್ಗೆ ಗುರು ಪರಂಪರೆ ಇವೆಲ್ಲ ಬೇಕು. ಇವಾಗ ಈ 18 ಮಹಾ ಪುರಾಣಗಳಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಭಾಗವತ ಪುರಾಣ. ಈ 18ರಲ್ಲಿ 6 ಸತ್ವಗುಣದಲ್ಲಿರುವಂತ ಜೀವಿಗೆ, 6 ತಮೋಗುಣ ರಜೋಗುಣದಲ್ಲಿರುವಂತವ್ರಿಗೆ, 6 ತಮೋಗುಣದಲ್ಲಿರುವಂತವ್ರಿಗೆ. ಅರೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಭಾಗವತ ಪುರಾಣ. ಇಲ್ಲಾಂದ್ರೆ ನಾವು ಈ 18 ಪುರಾಣಗಳನ್ನ ಓದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಯಾವುದು ಮುಖ್ಯ ಅನ್ನೋದಕ್ಕಿಂತ ಯಾವುದು ನಮಗೆ ಅವಶ್ಯಕ ಈ ಕಲಿಯುಗದಲ್ಲಿ, ಈ ಸಮಯದಲ್ಲಿ ಅನ್ನೋದನ್ನ ನಾವು ತಿಳ್ಕೊಂಡು, ಇವಾಗ ಅದಕ್ಕೆ ಭಗವದ್ಗೀತೆ ಇತಿಹಾಸದ ಭಾಗ, ಮಹಾಭಾರತದ ಭಾಗ, ಭಾಗವತ ಪುರಾಣ ಪುರಾಣದ ಭಾಗ. ಸೊ ಹಾಗೆ ನೋಡಿದ್ರೆ ನಾವು ಸ್ಮೃತಿಯನ್ನ ಮುಟ್ತಾನೆ ಇಲ್ಲ. ಆದ್ರೆ ಈ ಭಗವದ್ಗೀತೆಯನ್ನ ಗೀತೋಪನಿಷತ್ ಅಂತಾನು ಹೇಳ್ತಾರೆ, ಅಂದ್ರೆ ಅದು ವೇದದ ಅಂಗವೂ ಆಗೋಯ್ತು. ಹಾಗೆ ಈ ಕಲಿಯುಗಕ್ಕೆ ವೇದಾಧ್ಯಯನ ಸಾಧ್ಯ ಇಲ್ಲ. ಅದಕ್ಕೆ ವೇದಾಂತ ಸೂತ್ರ ಅಂತ ವ್ಯಾಸದೇವರೇ ವೇದಾಂತ ಸೂತ್ರವನ್ನು ಕೊಟ್ಟರು. ಆ ವೇದಾಂತ ಸೂತ್ರಕ್ಕೆ ಸಹಜ ಭಾಷ್ಯವಾಗಿ ಭಾಗವತ ಪುರಾಣವನ್ನು ಕೊಟ್ಟರು. ಹಾಗಾಗಿ ಭಾಗವತ ಪುರಾಣದ ಅಧ್ಯಯನದಿಂದ ನಾವು ವೇದಗಳ ಸಾರವನ್ನ ತಿಳ್ಕೊತೀವಿ. ಆ ರೀತಿಯಲ್ಲಿ ನಾವು ಶ್ರುತಿಯನ್ನ ಅಧ್ಯಯನ ಮಾಡ್ದಂಗೆ, ನೇರ ಅಧ್ಯಯನ ಅಲ್ಲ, ಸಾರದ ಅಧ್ಯಯನ. ಇವಾಗ ಯಾರು ಶ್ರುತಿ ಓದ್ಬೇಕು ಅಂದ್ರೆ ಎಲ್ಲರೂ ಆಯುರ್ವೇದಾನು ಓದ್ಬೇಕು, ಧನುರ್ವೇದಾನು ಓದ್ಬೇಕು, ಜ್ಯೋತಿಷಾನು ಓದ್ಬೇಕು, ಇಲ್ಲ. ಅವಶ್ಯಕತೆಯ ಪ್ರಕಾರವಾಗಿ ನಮಗೆ ಭಗವತ್ ಸಾಕ್ಷಾತ್ಕಾರ ಪರಿಪೂರ್ಣತೆಯನ್ನ ಪಡ್ಕೊಳ್ಳೋಕೆ ಈ ಜನ್ಮದಲ್ಲಿ ಇಷ್ಟೇ ಸಾಕು. ಭಗವದ್ಗೀತೆ, ಭಾಗವತ, ಆಮೇಲೆ ಭಕ್ತಿ ರಸಾಮೃತ ಸಿಂಧು, ಅದು ಕೂಡ ಸ್ಮೃತಿ. ಆಮೇಲೆ ಚೈತನ್ಯ ಚರಿತಾಮೃತ, ಅದು ಕೂಡ ಸ್ಮೃತಿ. ಪ್ರಭು ಪ್ರಭುಪಾದು ಥರ್ಡ್ ಕಾಂಡದಲ್ಲಿ ಒಂದು ಭಾವಾರ್ಥದಲ್ಲಿ ಬರೆದಿದ್ದಾರೆ. ಅಂದ್ರೆ ಗೋವು ಬಗ್ಗೆ, ಗೋ ಮೂತ್ರನಿಂದ ನಾವು ಅದು ಕಾಳೆಯ ಸಮಸ್ಯೆ ಇದ್ದವರಿಗೆ ಅದು ತಗೊಂಡ್ರೆ ತುಂಬಾ ವಿಶೇಷ ಅಂತ. ಅದಕ್ಕೆ ನಾನು ಅದರಲ್ಲಿ ಸ್ವಲ್ಪ ನೋಟ್ ಪಾಯಿಂಟ್ ಔಟ್ ಮಾಡಿದ್ರು, ಅದಕ್ಕೆ ಕೇಳಿದೆ. ಓಕೆ, ಇನ್ನಾರ್ಗ ನನ್ನ ಪ್ರಶ್ನೆ ಇದೆಯಾ? ಓಕೆ, ಮುಂದುವರ್ಸೋಣ. ಮೊದಲನೇ ಹೇಳಿ ಮಧುಪ್ರಭು. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ.
ಬ್ರಹ್ಮಸೂತ್ರ ಅಂತಲ್ಲ, ಅದಕ್ಕೂ ಭಾಗವತಕ್ಕೂ ಲಿಂಕ್ ಇದೆ ಅಂತ ಹೇಳ್ತಾರಲ್ಲ. ಅದೇ ಅದೇ ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರ. ಅದು ವೇದಾಂತ ಸೂತ್ರ ಅಂದ್ರೆ ವೇದಾಂತ, ಅದು ವೇದಗಳ ಸಾರ. ಅದನ್ನೇ ವ್ಯಾಸದೇವರೇ ಸೂತ್ರ ರೂಪದಲ್ಲಿ ಕೊಟ್ರು. ಅಥವಾ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯತಃ, ಈ ರೀತಿ. ಆ ವೇದಾಂತ ಸೂತ್ರ ಎಲ್ಲರಿಗೂ ಇಲ್ಲ, ಎಲ್ಲರಿಗಾಗಿ ಅಲ್ಲ ಅದು. ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ವ್ಯಾಸದೇವರು ಏನ್ ಮಾಡಿದ್ರು, ವೇದಾಂತ ಸೂತ್ರದ ಮೇಲೆ ಭಾಗವತವನ್ನ ಭಾಷ್ಯವಾಗಿ ಬರೆದ್ರು. ಹಾಗಾಗಿ ಭಾಗವತ ಅಧ್ಯಯನ ಮಾಡಿದ ತಕ್ಷಣ ನಮ್ಗೆ ವೇದಾಂತ ಸೂತ್ರದ ತಿಳುವಳಿಕೆನೂ ಬಂದ್ಬಿಡುತ್ತೆ. ಭಾಗವತ ಬ್ರಹ್ಮಸೂತ್ರದ ಎಸೆನ್ಸ್ ತರ ಅಲ್ವಾ? ಎಸೆನ್ಸ್ ಅಂತ ಹೇಳಕ್ಕಿಂತ ಬ್ರಹ್ಮಸೂತ್ರದ ವಿವರಣೆ, ಎಕ್ಸ್ಪ್ಲನೇಷನ್. ಓಕೆ ಓಕೆ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಚಂದ್ರಪ್ರಭು. ಪ್ರಭು, ಈಗ ಪುರುಷ ಸ್ತೋತ್ರ, ಬ್ರಹ್ಮ ಸಂಹಿತ ಇದೆಲ್ಲ ಶ್ರುತಿಯಲ್ಲಿ ಬರುತ್ತೆ ಪ್ರಭು. ಪುರುಷ ಸೂಕ್ತ ಅದನ್ನ ನಾವು ಪಠಣ ಮಾಡ್ಬೋದಪ್ಪ? ಪುರುಷ ಸೂಕ್ತ ಎಲ್ಲ ಮಾಡ್ಬೋದು. ಆದ್ರೆ ಯಾವ ಉದ್ದೇಶ ಅನ್ನೋದು, ಪುರುಷ ಸೂಕ್ತ ಅಂದ್ರೆ ಏನು, ಆ ಸಹಸ್ರ ಶೀರ್ಷ ಪುರುಷ, ಭಗವಂತನ ಒಂದು ಏನು ಸಾರ್ವತ್ರಿಕ ರೂಪದ ಗುಣಗಾನ. ನಮ್ಗೆ ಅವಶ್ಯಕತೆ ಬ್ರಹ್ಮ ಸಂಹಿತೆ ನಮಗೆ ಜಾಸ್ತಿ ಅನ್ವಯವಾಗುವಂತಹದ್ದು. ಆದ್ರೆ ಕಲಿಬೋದು, ಏನು ಕಲಿಯೋದೇ ಅದ್ರಲ್ಲಿ ಏನು ಹಾನಿ ಏನಿಲ್ಲ. ಅರೆ ನಾವು ಒಂದು ತಿಳ್ಕೊಬೇಕು, ಭಕ್ತಿಯಲ್ಲೇ ನಾವು ಮುಂದುವರೆದು ತಿಳ್ಕೊಬೇಕಾಗಿರೋ ತುಂಬಾ ವಿಷಯಗಳಿವೆ. ನೇರವಾದ ಭಕ್ತಿಯಲ್ಲೇ ನಾವು ಇವಾಗ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ಎಷ್ಟೊಂದು ವಿಷಯಗಳಿವೆ. ಅದಾದ್ಮೇಲೆ ನಮ್ಮ ಪೂರ್ವದ ಆಚಾರ್ಯರು ಕೊಟ್ಟಿರುವಂತ ಎಷ್ಟೊಂದು ಪುಸ್ತಕಗಳಿವೆ, ಅವೆಲ್ಲವನ್ನ ಓದ್ಬೇಕು. ಹಾಗಾಗಿ ಪ್ರಭುಪಾದರು ನಮಗೆ ಏನ್ ಕೊಟ್ಟಿದಾರೋ ಮಾರ್ಗ, ನಾವು ಅದನ್ನೇ ಅನುಸರಿಸ್ಕೊಂಡು ಹೋದ್ರೆ ನಮಗೆ ಸಮಯ ಸೇವ್ ಆಗತ್ತೆ. ಇಲ್ಲಾಂದ್ರೆ ಇದು ಅದು ಅದು ಇದು ಮಾಡ್ತಾ ಇದ್ರೆ ನಮಗೆ ಕೊನೆನೇ ಇರಲ್ಲ. ಪ್ರಭುಪಾದರು ಬ್ರಹ್ಮ ಸಂಹಿತೆಯನ್ನ ಹಾಡಿ ಹೋಗ್ಲಿದ್ದಾರೆ ಬೇಕಾದಷ್ಟು ಕಡೆ. ಸೊ ಬ್ರಹ್ಮ ಸಂಹಿತೆ ಅಧ್ಯಯನ ಮಾಡೋದ್ರಲ್ಲಿ ತುಂಬಾ ಒಳ್ಳೇದೇ ಅದು. ಆದ್ರೆ ಬೇರೆದು ಓದೋ ಅಷ್ಟು ಅವಶ್ಯಕತೆ ಇಲ್ಲ. ಹರೇ ಕೃಷ್ಣ. ಪ್ರಭು ಮ್ಯೂಟ್ ಆಗಿದೆ ಪ್ರಭು. ಓಕೆ, ಇವಾಗ ತಾನು ಮ್ಯೂಟ್ ಆಯ್ತು? ಮುಂಚೆನೆ ಮ್ಯೂಟ್ ಆಯ್ತಾ? ಇಲ್ಲ ಪ್ರಭು, ಈಗ ಆಯ್ತಾ? ಓಕೆ ಸರಿ. ಒಂದು ಬಟನ್ ಇದೆ, ಅದು ಪ್ರೆಸ್ ಆಗ್ತಾ ಇರುತ್ತೆ. ಮೇಲೆ ಇಟ್ಕೊಳ್ಳೋಣ ಅದನ್ನ. ಓಕೆ ಓಕೆ, ಸೊ 8ನೇ ಶ್ಲೋಕ. ವೇತ್ತತ್ವಂ ಸೌಮ್ಯ ತತ್ಸರ್ವಂ ತತ್ವತಸ್ತದನುಗ್ರಹಾತ್ ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ತುಂಬಾ ಮುಖ್ಯವಾದ ಶ್ಲೋಕ. ಹೇಳ್ತಾ ಇದಾರೆ, ಸ್ನಿಗ್ಧಸ್ಯ ಶಿಷ್ಯಸ್ಯ. ಸ್ನಿಗ್ಧಸ್ಯ ಅಂದ್ರೆ ನಮ್ರ ಸ್ವಭಾವವನ್ನ ಹೊಂದಿರುವಂತಹ ಶಿಷ್ಯ. ಚೂತ ಗೋಸ್ವಾಮಿ ಅವರ ಬಗ್ಗೆ ಹೊಗಳ್ತಾ ಇದ್ದಾರೆ ಶೌನಕಾದಿ ಮುನಿಗಳು. ನೀವು ಬಹಳ ಸಮರ್ಪಿತರಾಗಿದ್ದಂತಹ ನಮ್ರ ಸ್ವಭಾವವನ್ನ ಹೊಂದಿದ್ದಂತಹ ಶಿಷ್ಯರಾಗಿದ್ರಿಂದ ನಿಮ್ಮ ಆಧ್ಯಾತ್ಮಿಕ ಗುರುಗಳು ಅವರ ಎಲ್ಲಾ ಅನುಗ್ರಹಗಳನ್ನು ನಿಮಗೆ ದಯಪಾಲಿಸಿದ್ದಾರೆ. ಸೌಮ್ಯ ಶಿಷ್ಯನಿಗೆ ಕೊಡ್ಬೇಕಾಗಿರೋ ಎಲ್ಲಾ ಅನುಗ್ರಹಗಳನ್ನು ಅವರು ಕೊಟ್ಟಿದ್ದಾರೆ. ಸೌಮ್ಯ ಅಂದ್ರೇನು? ಪರಿಶುದ್ಧ ಮತ್ತೆ ಸರಳ ಅಂತ ಪ್ರಭುಪಾದರು ಅನುವಾದ ಮಾಡ್ತಾರೆ. ಸೌಮ್ಯ ಶಿಷ್ಯ, ಪರಿಶುದ್ಧ, ಸರಳ, ನಮ್ರ, ಈ 3 ಗುಣಗಳು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರೋ ಗುಣಗಳು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಈ 3: ಶುದ್ಧ, ಸರಳ, ನಮ್ರ. ಈ 3 ಗುಣಗಳ ನಮ್ಮಲ್ಲಿದ್ರೆ ನಾವು ಭಗವತ್ ಪ್ರಾಪ್ತಿಯನ್ನ ಮಾಡೋದು ಖಂಡಿತ. ಹಾಗಾಗಿ ಅವ್ರನ್ನ ಹೊಗಳ್ತಾ ಇದ್ದಾರೆ, ನಿಮಗೆ ಇವೆಲ್ಲಾ ಗುಣಗಳಿರೋದ್ರಿಂದ ನಿಮ್ಮ ಗುರುಗಳು, ಆಧ್ಯಾತ್ಮಿಕ ಗುರುಗಳು ನಿಮ್ಗೆ ಅವರ ಕರುಣೆಯನ್ನ ದಯಪಾಲಿಸಿದ್ದಾರೆ. ಹಾಗಾಗಿ ನಿಮ್ಮನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಮತ್ತೆ ನೀವು ಅವರಿಂದ ಏನನ್ನ ಶ್ರವಣ ಮಾಡಿದಿರೋ ಗುಹ್ಯಂ ರಹಸ್ಯಗಳನ್ನ ದಯವಿಟ್ಟು ನೀವು ನಮಗೆ
ತಿಳಿಸಿ, ವೈಜ್ಞಾನಿಕವಾಗಿ ತಿಳಿಸಿ, ತತ್ವತಃ ತಿಳಿಸಿ. ಸೊ ಇಲ್ಲಿ ಪ್ರಭುಪಾದರು ಬರೀತಾರೆ, ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸಿನ ರಹಸ್ಯ ಅಂದ್ರೆ ಆಧ್ಯಾತ್ಮಿಕ ಗುರುಗಳ ಆಶೀರ್ವಾದಗಳನ್ನ, ಪ್ರಾಮಾಣಿಕ ಆಶೀರ್ವಾದಗಳನ್ನ ಪಡೆಯೋದು. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ್ ಅಥವಾ ಯಸ್ಯ ಅಪ್ರಸಾದಾನ್ ನಗತಿ ಕುತೋಪಿ. ಯಸ್ಯ ಪ್ರಸಾದಾತ್, ಯಾರ ಪ್ರಸಾದದಿಂದ, ಭಗವತ್ ಪ್ರಸಾದ, ಭಗವಂತನ ಪ್ರಸಾದ. ಅದು ಗುರುಗಳ ಪ್ರಸಾದ ಅಂದ್ರೆ ಭಗವಂತನ ಪ್ರಸಾದ, ಗುರುಗಳ ಅನುಗ್ರಹ ಅಂದ್ರೆ ಭಗವಂತನ ಅನುಗ್ರಹ. ಯಸ್ಯ ಅಪ್ರಸಾದಾತ್ ಅಂದ್ರೆ ಗುರುಗಳು ಪ್ರಸನ್ನರಾಗದೆ ಹೋದ್ರೆ ಬೇರೆ ಗತಿ ಇಲ್ಲ, ನ ಗತಿ ಕುತೋಪಿ, ಬೇರೆ ಗತಿ ಇಲ್ಲ, ಬೇರೆ ಮಾರ್ಗ ಇಲ್ಲ ನಮಗೆ. ಹಾಗಾಗಿ ಗುರುಗಳನ್ನ, ಹಿರಿಯ ವೈಷ್ಣವರನ್ನ ಪ್ರಸನ್ನ ಪಡಿಸೋದು ನಮ್ಮ ಮುಖ್ಯವಾದ ಕಾರ್ಯ. ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ, ಭಗವಂತನನ್ನ ಪಡ್ಕೋಬೇಕು ಅಂದ್ರೆ. ಇವಾಗ ಇನ್ನೊಂದು, ಹಿರಿಯ ವೈಷ್ಣವರು ಅಂದ್ರೆ ಯಾರು? ವಯಸ್ಸಿನಲ್ಲಿ ಹಿರಿಯರಲ್ಲ. ಇದನ್ನು ಕೂಡ ಭಾಗವತದಲ್ಲಿ ಮುಂದೆ ಗೊತ್ತಾಗತ್ತೆ ನಮ್ಗೆ. ವಯಸ್ಸಿನಲ್ಲಿ ಹಿರಿಯರಾಗಿದ್ದು ಅವರು ಆಧ್ಯಾತ್ಮಿಕವಾಗಿ ಮುಂದುವರೆದಿಲ್ಲ ಅಂದ್ರೆ ಅವ್ರನ್ನ ನಾವು ಅವ್ರೇನ್ ಹೇಳ್ತಾರೋ ಅದನ್ನ ಪರಿಗಣಿಸ್ಬೇಕಾಗಿಲ್ಲ. ಗೌರವಿಸ್ಬೇಕು, ಆದ್ರೆ ಪರಿಗಣಿಸ್ಬೇಕಾಗಿಲ್ಲ. ಆಧ್ಯಾತ್ಮಿಕವಾಗಿ ಮುಂದುವರೆದಿರೋರು ನಿಜವಾಗ್ಲೂ ವರಿಷ್ಠರು, ನಮಗೆ ಸುಪೀರಿಯರ್, ಸೀನಿಯರ್ಸ್. ಸುಮ್ನೆ ಯಾರೋ ನನಗಿಂತ ಮುಂಚೆ ಭಕ್ತಿಯಲ್ಲಿದ್ದಾರೆ, ಹಾಗಾಗಿ ಅವರಿಂದ ಅವ್ರು ಹೇಳೋದೆಲ್ಲ ನಾನು ಕೇಳಬೇಕಾ? ಇಲ್ಲ. ಆದ್ರೆ ಅವ್ರು ಹೇಳ್ತಾ ಇರೋದು ಸರಿನೋ ತಪ್ಪೋ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಅದಕ್ಕೋಸ್ಕರ ನಾವು ಪ್ರಭುಪಾದರ ಪುಸ್ತಕಗಳನ್ನ ಓದಿರ್ಬೇಕು. ಪ್ರಭುಪಾದರು ಏನ್ ಹೇಳಿದಾರೋ ಅದೇ ಸರಿ. ಬೇರೆಯವ್ರು ಯಾರು ಬಂದ್ಬಿಟ್ಟು ಪ್ರಭುಪಾದರು ಹೇಳಿರೋದನ್ನ ಬದಲಾಯಿಸ್ತಾ ಇದ್ರೆ ಅದು ಸರಿಯಲ್ಲ. ಅಂಥವ್ರನ್ನ ನಾವು ಶ್ರವಣ ಮಾಡಬಾರ್ದು. ಅರೆ ಈ ಒಂದು ತಾರತಮ್ಯ ಮಾಡೋದಕ್ಕೆ ನಮಗೆ ಪ್ರಭುಪಾದರ ಪುಸ್ತಕ ಓದಿಲ್ಲದೆ ಇದ್ರೆ ನಮಗೆ ಇದು ಸಾಧ್ಯನೇ ಇಲ್ಲ. ಹಾಗಾಗಿ ಈ ರೀಡಿಂಗ್ ಸೆಷನ್ಸ್, ಇದು ನಾನು ಕ್ಲಾಸ್ ಕೊಡ್ತಾ ಇಲ್ಲ ಇಲ್ಲಿ, ನಾನಿಲ್ಲಿ ಪ್ರವಚನ ಕೊಡ್ತಾ ಇಲ್ಲ, ನಾನಿಲ್ಲಿ ಪ್ರಭುಪಾದರ ಭಾವಾರ್ಥಗಳನ್ನ ಓದಿ ಅದನ್ನ ವಿವರಿಸ್ತಾ ಇದ್ದೀನಿ. ಉದ್ದೇಶ ಪ್ರಭುಪಾದರು ಏನ್ ಬರ್ದಿದ್ದಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತಾಗ್ಬೇಕು. ಇದರಲ್ಲಿ ಎರಡು ವಿಷಯ ಇದೆ. ಒಂದು, ಭಗವತ್ ತತ್ವಜ್ಞಾನವನ್ನ, ವಿಜ್ಞಾನವನ್ನ ನಾವು ಪಡ್ಕೋತೀವಿ. ಎರಡನೇದು, ನಮ್ಮ ಪರಂಪರೆಯ ಆಚಾರ್ಯರು ಏನೇ ಹೇಳ್ತಾ ಇದ್ದಾರೆ ಅಂತ ನಾವು ತಿಳ್ಕೊತೀವಿ. ಎರಡು ಬಹಳ ಮುಖ್ಯವಾದದ್ದು. ಹಾಗಾಗಿ ಶಿಷ್ಯ ಬಹಳ ನಮ್ರ ಸ್ವಭಾವವನ್ನು ಹೊಂದಿದ್ದು, ಅವನು ವಿಧೇಯನಾಗಿರ್ಬೇಕು, ನಮ್ರ ಸ್ವಭಾವನ ಹೊಂದಿರ್ಬೇಕು, ಮತ್ತೆ ಗುರುಗಳಿಗೆ ವಿಧೇಯನಾಗಿರ್ಬೇಕು. ಅಂದ್ರೆ ಗುರುಗಳ ಆಜ್ಞಾಧಾರಕ ಆಜ್ಞೆಗಳನ್ನ ಪಾಲನೆ ಮಾಡಕ್ಕೆ ಅವನು ಉತ್ಸುಕನಾಗಿರ್ಬೇಕು. ಇವಾಗ ಈಗ ಇನ್ನೊಂದು ವಿಷಯ ಬರುತ್ತೆ, ಇದು ದೀಕ್ಷೆಯ ವಿಷಯ. ಇವಾಗ ಇಲ್ಲಿರೋ ಹಲವಾರು ಭಕ್ತರು ಹೊಸಬರಾಗಿರ್ಬೋದು ಕೃಷ್ಣ ಪ್ರಜ್ಞೆಯಲ್ಲಿ, ಅವ್ರಿಗೆ ದೀಕ್ಷೆಯ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ನಾನು ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಆಧ್ಯಾತ್ಮಿಕ ಜೀವನದಲ್ಲಿ 3 ತರಹದ ಗುರುಗಳಿದ್ದಾರೆ. ಮೊದಲ ಗುರುವನ್ನ ಪಥ ಪ್ರದರ್ಶಕ ಗುರು ಅಂತ ಕರೀತಾರೆ. ನಮ್ಗೆ ಭಕ್ತಿಯ ಮಾರ್ಗವನ್ನ ತೋರಿಸಿದವರು ಅವರು, ಅವ್ರನ್ನ ಪಥ ಪ್ರದರ್ಶಕ ಗುರು ಅಂತ ಕರೀತಾರೆ. ಎರಡನೇ ವ್ಯಕ್ತಿ ಶಿಕ್ಷಾಗುರು. ಶಿಕ್ಷಾಗುರು ಅಂದ್ರೆ ಯಾರ ಆದೇಶ ಉಪದೇಶ ಮಾರ್ಗದರ್ಶನದಿಂದಾಗಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರಗತಿಯನ್ನ ಸಾಧಿಸ್ತಾ ಇದೀವಿ, ಅವರು ಶಿಕ್ಷಾಗುರುಗಳು. ಮೂರನೆಯವರು ದೀಕ್ಷಾಗುರುಗಳು. ದೀಕ್ಷಾಗುರುಗಳು ಅಂದ್ರೆ ಯಾರ ಅನುಗ್ರಹದಿಂದ ನಾವು ಒಂದು ಪರಂಪರೆಗೆ ಸೇರ್ಕೋತೀವಿ, ಅವರು ದೀಕ್ಷಾಗುರುಗಳು. ಇವಾಗ ಈ ಗುರುಗಳನ್ನೆಲ್ಲರನ್ನೂ ನಾವು ಸಮವಾಗಿ ಗೌರವಿಸ್ಬೇಕು. ಸಾಕ್ಷಾತ್ ಹರಿತ್ವೇನ, ಸಾಕ್ಷಾತ್ ಹರಿ ಎಂಬಂತೆ ನಾವು ಅವರನ್ನು ಗೌರವಿಸ್ಬೇಕು. ಯಾಕಂದ್ರೆ ನಮಗೆ ಅವರು ಆಧ್ಯಾತ್ಮಿಕ ಜೀವನದ ಮಾರ್ಗವನ್ನ ತೋರಿಸಿದ್ದಾರೆ, ಅದರಲ್ಲಿ ಮುಂದುವರಿಯಕ್ಕೆ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಮತ್ತೆ ಪರಂಪರೆಗೆ ನಮ್ಮನ್ನ ಸೇರಿಸಿದ್ದಾರೆ.
ಶಿಕ್ಷಾ ಗುರುಗಳು ನಮಗೆ ನಮಗೆ ಬಹಳ ಆ ನಾವು ಅವರ ಸಂಪರ್ಕದಲ್ಲಿ ಇರುವಂತವರು. ಇವಾಗ ಇಸ್ಕಾನಿನಲ್ಲಿ ಎಲ್ಲರಿಗೂ ಮೊದಲ ಶಿಕ್ಷಾ ಗುರುಗಳು ಶಿಲಾ ಪ್ರಭುಪಾದರು. ಯಾಕಂದ್ರೆ ಎಲ್ಲರೂ ಕೂಡ ಜ್ಞಾನವನ್ನ ಪಡ್ಕೋತಾ ಇರೋದು ಪ್ರಭುಪಾದರ ಪುಸ್ತಕಗಳಿಂದ. ಹಾಗಾಗಿ ಅವರು ಎಲ್ಲರಿಗೂ ಮೂಲ ಶಿಕ್ಷಾ ಗುರು, ಅದು ಯಾವತ್ತೂ ಬದಲಾಗಲ್ಲ. ಅವರ ಆದ್ಮೇಲೆ ಅಂದ್ರೆ ಅವರ ಜೊತೆಗೆ ಇವಾಗ ಕೃಷ್ಣ ಪ್ರಜ್ಞೆಗೆ ನಾವು ಯಾರೋ ಭಕ್ತರ ಮೂಲಕ ಕೃಷ್ಣ ಪ್ರಜ್ಞೆಗೆ ಬಂದಿರ್ತೀವಿ, ಅವರು ನಮಗೆ ಪಥ ಪ್ರದರ್ಶಕ ಗುರು ಆಗ್ತಾರೆ. ಓಕೆ, ಆ ನಂತರ ನಾವು ಪ್ರಭುಪಾದರ ಪುಸ್ತಕಗಳ ಅಧ್ಯಯನವನ್ನ ಮಾಡಿ ಈ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಯಾರೋ ಒಬ್ಬರು ಗುರುಗಳನ್ನ ದೀಕ್ಷಾ ಗುರುಗಳಾಗಿ ನಾವು ಸ್ವೀಕಾರ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವರ ಅಂತಹ ಗುರುಗಳ ಮಾರ್ಗದರ್ಶನ ಇಲ್ಲದೆ, ಕೃಪೆ ಇಲ್ಲದೆ ನಾವು ಭಗವತ್ ಪ್ರಾಪ್ತಿ ಸಾಧ್ಯವಿಲ್ಲ. ಆ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಏನಂದ್ರೆ, ಇಸ್ಕಾನಿನಲ್ಲಿರೋರು ಪ್ರಭುಪಾದರ ಶಿಷ್ಯಂದ್ರು, ದೀಕ್ಷೆಯನ್ನ ಕೊಡ್ತಾ ಇರುವಂತ ಹಲವಾರು ವೈಷ್ಣವರಿದ್ದಾರೆ. ಅವರಿಂದ ಶ್ರವಣ ಮಾಡಬೇಕು. ಅವರಿಂದ ಶ್ರವಣ ಮಾಡಿ ಈ ವೈಷ್ಣವರಿಗೆ ನಾನು ಶರಣಾಗತರಾಗೋದ್ರಿಂದ ನನಗೆ ಪೂರ್ಣ ನಂಬಿಕೆ ಇದೆ, ಅವರು ನನ್ನನ್ನ ಭಗವದ್ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನಮಗೆ ಮನಸ್ಸಿಗೆ ಬರಬೇಕು. ಅವರ ವಾಣಿಯನ್ನ ಶ್ರವಣ ಮಾಡಿ ಆಗ ಅಂಥವ್ರನ್ನ ನಾವು ದೀಕ್ಷಾ ಗುರುಗಳು ಅಂತ ಸ್ವೀಕಾರ ಮಾಡಬೇಕು. ಆಮೇಲೆ ಅವರ ಉಪದೇಶ ಆದೇಶಗಳೇ ನಮ್ಮ ಜೀವನದ ಧ್ಯೇಯವಾಗೋಗುತ್ತೆ. ಆ ಗುರುಗಳನ್ನ ಸ್ವೀಕರಿಸೋ ಸಮಯದಲ್ಲಿ ಭಕ್ತ ತನ್ನ ಸ್ವಾತಂತ್ರ್ಯವನ್ನ ತ್ಯಜಿಸಬೇಕು, ಫ್ರೀಡಮ್ನ ಬಿಡಬೇಕು. ಯಾಕೆ ಫ್ರೀಡಮ್ನ ಬಿಡಬೇಕು? ನಮ್ಮೆಲ್ಲರ ಬಳಿ ಅಲ್ಪ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯದ ದುರುಪಯೋಗದಿಂದ ನಾವು ಭೌತಿಕ ಜಗತ್ತಿನಲ್ಲಿ ಇಂದ್ರಿಯ ಭೋಗದಲ್ಲಿ ಮುಳುಗಿ ಸಿಕ್ಕಾಕೊಂಡಿದೀವಿ. ಈ ಸ್ವಾತಂತ್ರ್ಯದ ಅರ್ಥ ಏನು? ಇವಾಗ ಯಾರ್ದೋ ಮುಂದೆ ಒಂದು ಬಾಟಲ್ ಬಿಯರ್ ಇದೆ, ಯಾರ್ದೋ ಮುಂದೆ ನಾನ್ ವೆಜಿಟೇರಿಯನ್ ಇದೆ, ಯಾರ್ದೋ ಮುಂದೆ ವೆಜಿಟೇರಿಯನ್ ಆಹಾರ ಇದೆ, ಇನ್ನೊಬ್ರ ಮುಂದೆ ಪ್ರಸಾದ ಇದೆ, ಅಥವಾ ಒಬ್ಬರ ಮುಂದೆ ಈ 4 ವಿಷಯಗಳು ಇವೆ ಅಂತ ಇಟ್ಕೊಳ್ಳಿ. ಒಂದು ನಾನ್ ವೆಜಿಟೇರಿಯನ್ ಇದೆ, ವೆಜಿಟೇರಿಯನ್ ಇದೆ, ಪ್ರಸಾದ ಇದೆ. ಆ ವ್ಯಕ್ತಿಗೆ ಈ 3ರಲ್ಲಿ ಇದನ್ನ ಮದ್ಯವನ್ನ ಬಿಟ್ಬಿಡಿ. ಇವಾಗ ಈ 3ರಲ್ಲಿ ಸಸ್ಯಾಹಾರ, ಮಾಂಸಾಹಾರ, ಪ್ರಸಾದ, ಈ 3 ಪ್ಲೇಟ್ಗಳು ಅವನ ಮುಂದೆ ಇದೆ. ಅವನಿಗೆ ಆಯ್ಕೆ ಮಾಡಕ್ಕೆ ಬಿಟ್ಟಿದ್ದಾರೆ. ನಿನಗೆ ಏನ್ ಬೇಕೋ ತಗೋ. ಇದು ನಮ್ಮ ಈಗ ಆ ಜೀವಿ ತನ್ನ ಸ್ವಾತಂತ್ರ್ಯದ ಉಪಯೋಗವನ್ನ ಮಾಡಬೇಕು, ಆಯ್ಕೆ ಮಾಡ್ಕೋಬೇಕು ಯಾವುದು ಅಂತ. ಅವನು ತನ್ನ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡಾಗ ಅವನು ಮಾಂಸಾಹಾರವನ್ನ ತಿಂತಾನೆ, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇರುವಂತ ಆಹಾರವನ್ನ ತಿಂತಾನೆ, ತನ್ನ ಪ್ರಜ್ಞೆಯನ್ನ ಹಾಳು ಮಾಡ್ಕೋತಾನೆ, ತನ್ನ ಮುಂದಿನ ಜನ್ಮಗಳಲ್ಲಿ ದುಃಖವನ್ನ ಅನುಭವಿಸಕ್ಕೆ ಅವನು ಸಿದ್ಧತೆ ಮಾಡ್ಕೋತಾ ಇದ್ದಾನೆ. ಹಾಗಾಗಿ ಇದು ಅಲ್ಪ ಸ್ವಾತಂತ್ರ್ಯದ ದುರುಪಯೋಗ. ಅದರಿಂದ ಜನರು ಈ ಭೌತಿಕ ಜಗತ್ತಿನಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಸದುಪಯೋಗ ಮಾಡ್ಕೊಳಕ್ಕೆ ನಮಗೆ ಸಾಕಷ್ಟು ಜ್ಞಾನ ಇರಬೇಕು. ಇನ್ನು ಹೇಳಿದ್ನಲ್ಲ, ಈ ಸ್ಮೃತಿ ಶ್ರುತಿ ಎಲ್ಲವನ್ನ ಓದಿದ್ರೆ ನಮ್ಮ ಸ್ವಾತಂತ್ರ್ಯದ ಸದುಪಯೋಗ ಆಗತ್ತೆ. ಆದ್ರೆ ಅಷ್ಟೊಂದು ಓದೋದಕ್ಕೆ ನಮಗೆ ಸಮಯ ಇಲ್ಲ, ಬುದ್ಧಿನೂ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಯಾರಿಗೆ ಇವೆಲ್ಲ ಗೊತ್ತಿದ್ಯೋ ಅಂತ ವ್ಯಕ್ತಿಗೆ ಶರಣಾಗತರಾಗಿ ನಮ್ಮ ಸ್ವಾತಂತ್ರ್ಯವನ್ನ ಅವ್ರ ಕೈನಲ್ಲಿ ಕೊಟ್ಟು ಬಿಡ್ಬೇಕು. ಗುರು ಮಹಾರಾಜ್, ನೀವ್ ಹೇಳ್ದಂಗೆ ನಾನು ಮಾಡ್ತೀನಿ. ಇನ್ಮೇಲೆ ನನ್ನ ಮನಸ್ಸಿನಲ್ಲಿ ಬರೋ ವಿಷಯಗಳನ್ನ ನಾನು ಪಕ್ಕಕ್ಕೆ ಹಾಕ್ಬಿಡ್ತೀನಿ. ಇದು ಸದುಪಯೋಗ. ದೀಕ್ಷೆಯ ಸಮಯದಲ್ಲಿ ನಾವು ನಮ್ಮ ಸ್ವಾತಂತ್ರ್ಯವನ್ನ ಬಿಡಬೇಕು, ಗುರುಗಳ ಕೈನಲ್ಲಿ ಕೊಟ್ಟು ಬಿಡಬೇಕು. ಆಗ ಅವರಿಗೆ ವಿಧೇಯರಾಗಿ ಅವ್ರು ಹೇಳ್ತಾ ಇರೋ ಆಜ್ಞೆಗಳನ್ನ, ಆದೇಶಗಳನ್ನ, ಉಪದೇಶಗಳನ್ನ ಎಲ್ಲವನ್ನ ಪಾಲನೆ ಮಾಡಿ ಸಮರ್ಪಣಾ ಭಾವದಿಂದ ಅವರಿಗೆ ಸೇವೆಯನ್ನ ಮಾಡಿಕೊಂಡು ಅವರ ವಾಣಿಯನ್ನ ಶ್ರವಣ ಮಾಡಿಕೊಂಡು ನಮ್ಮ ಜೀವನ ನಡೆಸಿದ್ರೆ ಭಗವಂತನನ್ನ ಪಡ್ಕೋತೀವಿ. ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೂತ ಗೋಸ್ವಾಮಿ ಅವರು ಎಲ್ಲಾ ಅರ್ಹತೆಗಳನ್ನ ಪೂರ್ಣಗೊಳಿಸಿದ್ರು. ಅಂದ್ರೆ ಅವರು ಯೋಗ್ಯ ಶಿಷ್ಯರಾಗಿದ್ರು. ಹಾಗಾಗಿ ಅವರ ಎಲ್ಲ ಆಧ್ಯಾತ್ಮಿಕ ಗುರುಗಳು, ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡಿದ್ದಂತಹ ಆಧ್ಯಾತ್ಮಿಕ ಗುರುಗಳು
ವ್ಯಾಸದೇವರ ಅಂತಹ ಗುರುಗಳು ಅವರಿಗೆ ತಮ್ಮ ಕೃಪೆಯನ್ನ ದಯಪಾಲಿಸಿದ್ರು. ಯಾವಾಗ ಶಿಷ್ಯ ಈ ರೀತಿ ವ್ಯವಹರಿಸ್ತಾನೋ, ಈ ರೀತಿ ನಡ್ಕೋತಾನೋ, ವಿಧೇಯನಾಗಿ ಸಮರ್ಪಿತ ಭಾವದಿಂದ, ಆಟೋಮ್ಯಾಟಿಕ್ ಆಗಿ ಗುರುಗಳು ಕೃಪೆಯನ್ನು ಕೊಡ್ತಾರೆ. ಇವಾಗ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ, ಗುರುಗಳಿಗೆ ಹೆಂಗ್ ಗೊತ್ತಾಗತ್ತೆ ನಾವು ಯಾವ ರೀತಿ ಜೀವನ ನಡೆಸ್ತಾ ಇದೀವಿ, ವಿಧೇಯರಾಗಿದೀವೋ ಅವ್ರ ಆಜ್ಞೆಗಳಿಗೆ ಇಲ್ವೋ. ಇದು ವಿಶೇಷವಾಗಿ ಇಸ್ಕಾನ್ ನಲ್ಲಿ ಪ್ರತಿ ಗುರುಗಳ ಸಾವಿರಾರು ಶಿಷ್ಯಂತರ ಹೊಂದಿರ್ತಾರೆ. ಶಿಷ್ಯರನ್ನ ಗುರುಗಳಿಗೆ ಹೇಗೆ ಗೊತ್ತಾಗತ್ತೆ ನಾನು ಮಾಡ್ತಾ ಇದ್ದೀನೋ ಇಲ್ವೋ ಅಂತ? ಇದು ಪರಮಾತ್ಮನ ಮುಖೇನ ಆಗುವಂತ ವಿಷಯ. ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಗುರುಗಳ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಅವನಿಗೆ, ಆ ಗುರುಗಳಿಗೆ ಒಳಗಿನಿಂದ ಹೃದಯದೊಳಗಿನಿಂದ ಅವ್ರಿಗೆ ಮಾರ್ಗದರ್ಶನವನ್ನ ನೀಡ್ತಾನೆ. ಆಗ ಸಹಜವಾಗಿಯೇ ಆ ಗುರುಗಳ ಕೃಪೆಗೆ ಏನು ಮಾಧ್ಯಮ ಪ್ರಭುಪಾದರು ಹೇಳ್ತಾರೆ ಟ್ರಾನ್ಸ್ಪರೆಂಟ್ ಅಂತ, ಟ್ರಾನ್ಸ್ಪರೆಂಟ್ ಮಾಧ್ಯಮ ಅಂತ. ಟ್ರಾನ್ಸ್ಪರೆಂಟ್ ಅಂದ್ರೆ ಅವರು ಅದನ್ನ ತಡೆಯೋದಿಲ್ಲ. ಸೊ ನಾವು ಗುರುಗಳ ಆದೇಶಗಳನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ತಾ ಇದ್ರೆ ನೇರವಾಗಿ ಆ ಕೃಪೆ ಅನ್ನೋದು ಕೃಷ್ಣನಿಂದ ಪ್ರವಾಹವಾಗಿ ಗುರುಗಳ ಮೂಲಕ ಬಂದು ನಮಗೆ ಸೇರ್ಬಿಡತ್ತೆ. ಆ ಕೃಪೆ ನಮಗ್ ಸಿಗ್ಬೇಕು ಅಂದ್ರೆ ನಮಗೆ ಯಾರಾದ್ರೂ ಒಬ್ರು ಅಧಿಕೃತ ಪರಂಪರೆಯಲ್ಲಿರೋ ಗುರುಗಳ ಅವಶ್ಯಕ. ಅಂದ್ರೆ ನೇರವಾಗಿ ಕೃಷ್ಣ ನಮಗೆ ಕೃಪೆಯನ್ನ ದಯಪಾಲಿಸಲ್ಲ, ಪರಂಪರೆಯ ಮೂಲಕ ಮಾತ್ರ ಅವನು ದಯಪಾಲಿಸೋದು. ನಾವು ದೀಕ್ಷೆಯನ್ನ ತಗೊಂಡು ನಮ್ಮ ಸ್ವಾತಂತ್ರ್ಯದ ದುರುಪಯೋಗವನ್ನ ಮುಂದುವರಿಸ್ಕೊಂಡ್ರೆ ದೀಕ್ಷೆಗೆ ಯಾವ ಅರ್ಥ ಇಲ್ಲ. ಹಾಗಾಗಿ ಇಲ್ಲಿ ನೈಮಿಷಾರಣ್ಯದ ಅಲ್ಲಿ ಸೇರಿದ್ದಂತ ಋಷಿಗಳಿಗೆ ಬಹಳ ಖಚಿತತೆ ಇತ್ತು. ಸೂತ ಗೋಸ್ವಾಮಿ ಅವರು ಅಧಿಕೃತ, ಹಾಗಾಗಿ ಅವರಿಂದ ಶ್ರವಣ ಮಾಡಬೇಕು. ಅದಕ್ಕೆ ಅವರು ಕುತೂಹಲದಿಂದ ಕಾಯ್ತಾ ಇದ್ರು ಅವರಿಂದ ಶ್ರವಣ ಮಾಡಕ್ಕೆ. ಈ ಕುತೂಹಲದಿಂದ ಶ್ರವಣ ಮಾಡಕ್ಕೆ ಕುತೂಹಲತೆ ಕೂಡ ಬಹಳ ಮುಖ್ಯವಾದ ಗುಣ. ಯಾರಿಗೆ ಭಗವಂತನ ವಿಷಯಗಳನ್ನ ಶ್ರವಣ ಮಾಡಕ್ಕೆ ಬಹಳ ಉತ್ಸಾಹ ಇರುತ್ತೋ ಅವರು ಭಕ್ತಿಯಲ್ಲಿ ಮುಂದುವರಿತಾರೆ. ಆದ್ರೆ ಶ್ರವಣ ಮಾಡೋದು ಅಂದ್ರೆ ಏನು, ನಾನು ಮುಂಚೆನೆ ಹೇಳಿದ್ದೀನಿ ಮೊದಲನೇ ಸೆಷನ್ ನಲ್ಲೇ, ನೋಟ್ಸ್ ಮಾಡ್ಕೋಬೇಕು, ಬರ್ಕೋಬೇಕು. ಇದನ್ನ ಕೇಳ್ದೆ ಇವತ್ತು, ಇದು ಮುಖ್ಯವಾದದ್ದು, ಇದನ್ನ ಬರ್ಕೋತಾ ಇದ್ದೀನಿ ನಾನು. ಈ ರೀತಿ ಗಂಭೀರವಾಗಿ ಶ್ರವಣ ಮಾಡ್ಬೇಕು. ಅದೇನ ಹೇಳ್ದಲ್ಲ, ಯಾರು ಅಡುಗೆ ಮಾಡ್ಕೊಂಡು ಶ್ರವಣ ಮಾಡ್ತಾ ಇದಾರೆ, ಯಾರು ಊಟ ಮಾಡ್ಕೊಂಡು ಶ್ರವಣ ಮಾಡ್ತಾ ಇದಾರೆ, ಯಾರು ವಾಕಿಂಗ್ ಮಾಡ್ಕೊಂಡು ಶ್ರವಣ ಮಾಡ್ತಾ ಇದಾರೆ, ಯಾರೋ ಪಾಪ ಮಾತಾಜಿ ನಂಗೆ ಹೇಳಿದ್ರು ಅನಿವಾರ್ಯತೆ ನಾನು ಕೆಲಸ ಮುಗಿಸ್ಕೊಂಡು ವಾಪಸ್ ನಡ್ಕೊಂಡು ಬರ್ತಾ ಇರ್ತೀನಿ ಪ್ರಭು, ಅವಾಗ ಶ್ರವಣ ಮಾಡ್ತೀನಿ, ತೊಂದರೆ ಇಲ್ಲ. ಆದ್ರೆ ಎಷ್ಟು ಗಂಭೀರವಾಗಿ ನಾವು ಶ್ರವಣ ಮಾಡ್ತೀವೋ ಅಷ್ಟು ನಮಗೆ ಅದರ ಲಾಭ ಸಿಗುತ್ತೆ. ಸೊ ಇವತ್ತಿಗೆ ಇಲ್ಲೇ ಸಾಕು, ಯಾಕಂದ್ರೆ ಇನ್ನೊಂದು ಶ್ಲೋಕ ಪ್ರಾರಂಭ ಮಾಡಿದ್ರೆ ತುಂಬಾ ಸಮಯ ಆಗೋಗುತ್ತೆ. ಓಕೆ, ಸೊ ಇವಾಗ ಇವತ್ತಿನ ಚರ್ಚೆಯಲ್ಲಿ ಅಥವಾ ಇವತ್ತಿನ ತನಕ ನಾವು ಚರ್ಚೆ ಮಾಡಿರೋ ಶ್ಲೋಕಗಳಲ್ಲಿ ಏನಾದ್ರೂ ಸಂದೇಹ ಇದೆಯಾ? ಯಾಕಂದ್ರೆ ಅದೊಂದು ನಾನು ಅನ್ಕೊಂಡೆ ನಿನ್ನೆ, ಭಕ್ತರಿಗೆ ಪಾಪ ಪ್ರಶ್ನೆಗಳ ಕೇಳಕ್ಕೂ ಒಂದು ಅವಕಾಶ ಕೊಡ್ಬೇಕು, ಮಧ್ಯ ಕೊಡ್ಬೇಕು. ಇನ್ಮೇಲಿಂದ ಒಂದೊಂದು ಶ್ಲೋಕ ಆದ್ಮೇಲೂ ಕೇಳ್ತೀನಿ. ಯಾಕೆ ನನ್ನ ಉದ್ದೇಶ ನೀವೆಲ್ಲರೂ ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಈ ಪ್ರಯತ್ನ ಅದಕ್ಕೋಸ್ಕರ ನಡೀತಾ ಇರೋದು. ಏನಾದ್ರು ಪ್ರಶ್ನೆಗಳಿದೆಯಾ ಯಾರಿಗಾದ್ರು? ಪ್ರಭು ಹರೇ ಕೃಷ್ಣ ಪ್ರಭು. ಹಾ. ಅವಾಗ ಹೇಳಿದ್ರ ಪ್ರಭು ಶುದ್ಧ ಸರಳ, ಇನ್ನೊಂದು ಶುದ್ಧ ಸರಳ ಮತ್ತೆ ನಮ್ರತೆ. ಅದು ಸ್ವಲ್ಪ ವಿವರಿಸ್ತೀನಿ. ಓಕೆ. ಸೊ ಇವಾಗ ಶುದ್ಧ ಅಂದ್ರೆ ಏನು ಅಂದ್ರೆ, ಇವತ್ತು ನಮ್ಮ ಎಲ್ಲರ ಹೃದಯಗಳಲ್ಲಿ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿವೆ. ಹಾಗಾಗಿ ನಾವು ಅಶುದ್ಧರು, ಕಲುಷಿತರು. ಅಂದ್ರೆ ನಮಗೆ ನಮ್ಮ ಸ್ವಾರ್ಥದ ಬಗ್ಗೆ ಆಸಕ್ತಿ ಇದೆ. ನನಗಾಗ್ಬೇಕು, ನನಗೆ ಬೇಕು, ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಸಂಬಂಧಿಕರಿಗೆ, ಅಪ್ಪ ಅಮ್ಮಂಗೆ, ತಂದೆ ಅತ್ತೆ ಮಾವಂಗೆ, ಇತ್ಯಾದಿ. ಅದು ಹಂಗೆ ಹೆಚ್ಚಾಗ್ತಾ ಹೋಗುತ್ತೆ. ನನ್ನ ಊರಿಗೆ, ನನ್ನ ಸಮಾಜಕ್ಕೆ, ನನ್ನ ಊರಿಗೆ, ನನ್ನ ದೇಶಕ್ಕೆ ಇತ್ಯಾದಿ. ಇದೆಲ್ಲ ಕಲ್ಮಶ, ಇದು ಸ್ವಾರ್ಥ. ಆದ್ರೆ
ಪರಿಶುದ್ಧ ಅಂದ್ರೆ ಅವನ ಹೃದಯದಲ್ಲಿ ಈ ಇದನ್ನ ಅರಿಷಡ್ ವರ್ಗ ಅಂತ ಕರೀತಾರೆ, ಅಥವಾ ಷಡ್ ರಿಪು ಅಂತ ಕರೀತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದ್ಯಾವುದೂ ಇಲ್ಲ. ಅವನು ಪರಿಶುದ್ಧ ಜೀವಿ. ಅವನ ಜೀವನದಲ್ಲಿ ಧ್ಯೇಯ ಒಂದೇ, ಗುರುಗಳ ಕೃಷ್ಣನ ಸಂತೃಪ್ತಿ. ಇವನು ಪರಿಶುದ್ಧ ಜೀವಿ. ಅಥವಾ ಭೌತಿಕವಾಗಿ ನೋಡಿದ್ರು ಕೂಡ ಸತ್ವಗುಣದಲ್ಲಿರೋ ಜೀವಿ ರಜೋಗುಣದಲ್ಲಿರೋ ಜೀವಿಗಿಂತ ಪರಿಶುದ್ಧ, ರಜೋಗುಣದಲ್ಲಿರೋ ಜೀವಿ ತಮೋಗುಣದಲ್ಲಿರೋವನಿಗಿಂತ ಪರಿಶುದ್ಧ. ಆದರೆ ಎಲ್ಲಕ್ಕಿಂತ ಪೂರ್ಣ ಪರಿಶುದ್ಧ ಭಕ್ತಿಯಲ್ಲಿ ಇರುವಂತಹ ಭಕ್ತ. ಹಾಗಾಗಿ ಈ ಶುದ್ಧತೆ ನಮ್ಮಲ್ಲಿ ಹೇಗೆ ಬೆಳೆಯುತ್ತೆ? ಚೇತೋದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ. ಹೃದಯದಲ್ಲಿರೋ ಈ ನಮ್ಮ ಚಿತ್ತ ಸ್ವಚ್ಛವಾಗಬೇಕು ಅಂದ್ರೆ ನಾವು ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡ್ಬೇಕು. ಹರೇ ಕೃಷ್ಣ ಮಹಾಮಂತ್ರ ಸೋಪ್ ಇದ್ದಂಗೆ. ದೇಹದ ಆಚೆ ಕೊಳೆ ಇರೋದಕ್ಕೆ ನಾವು ಸೋಪ್ ಉಪಯೋಗಿಸ್ತೀವಿ. ಹೃದಯದ ಒಳಗಡೆ ಇರೋ ಕೊಳೆಯನ್ನು ತೆಗೆದಾಕಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಅತ್ಯವಶ್ಯಕ. ಅದಿಲ್ಲದೆ ನಮ್ಮ ಹೃದಯ ಪರಿಶುದ್ಧವಾಗಲ್ಲ. ಶ್ರವಣದಿಂದ ಆಗತ್ತೆ, ಆದ್ರೆ ಬಹಳ ಸ್ಲೋ ಆಗುತ್ತೆ. ಯಾಕಂದ್ರೆ ನಾವು ಶ್ರವಣ ದಿನಕ್ಕೆ ದಿನದಲ್ಲಿ ಒಂದ್ಸತಿ ಮಾಡ್ತೀವಿ. ಹಾಗಾಗಿ ಅದರಿಂದ ನಮ್ಗೆ ಅಷ್ಟೊಂದು ಸಹಾಯ ಆಗಲ್ಲ. ಆದ್ರೆ ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡೋದ್ರಿಂದ ನಮಗೆ ಸಹಾಯ ಆಗತ್ತೆ. ನಮ್ಮ ಹೃದಯ ಪರಿಶುದ್ಧವಾಗತ್ತೆ. ಅದು ಪರಿಶುದ್ಧತೆಗೆ ಮಾರ್ಗ. ಹರೇ ಕೃಷ್ಣ ಮಹಾಮಂತ್ರದ ಜಪ. ಎರಡನೇದು ಸರಳ. ಇವಾಗ ನಮ್ ಜೀವನ ಹೇಗಾಗ್ಬಿಟ್ಟಿದೆ, ತುಂಬಾ ಸಂಕೀರ್ಣವಾಗೋಗಿದೆ. ಉದಾಹರಣೆಗೆ ಇವಾಗ ಒಂದು ಮನೆಯಲ್ಲಿ ಎಷ್ಟು ಸಾಧನೆಗಳಿರತ್ವೆ ಅಥವಾ ಯಂತ್ರಗಳಿರತ್ವೆ. ವಾಷಿಂಗ್ ಮೆಷಿನ್ ಬೇಕು, ಫ್ರಿಡ್ಜ್ ಬೇಕು, ಟಿವಿ ಬೇಕು, ಇದ್ ಬೇಕು, ಅದ್ ಬೇಕು, ಗಾಡಿ ಬೇಕು, ಮೊಬೈಲ್ ಫೋನ್ಗಳು ಬೇಕು. ನೋಡಿ ಎಷ್ಟು ನಮಗೆ ಇವೆಲ್ಲದರ ಮೇಲೆ ನಾವು ಅವಲಂಬಿತರಾಗೋಗಿದ್ದೀವಿ. ಇವತ್ತು ನಮ್ಮ ಜೀವನ ಈ ರೀತಿ ಸಂಕೀರ್ಣವಾಗೋಗಿದೆ. ನಾವು ನಮ್ಮ ಜೀವನವನ್ನ ಸರಳೀಕರಿಸ್ಕೋಬೇಕು. ಉದಾಹರಣೆಗೆ ಬಟ್ಟೆ, ನೂರಾರು ಬಟ್ಟೆಗಳು ಇಟ್ಕೊಳ್ಳೋದಕ್ಕಿಂತ ಕೆಳ ಬಟ್ಟೆಗಳ ಇಟ್ಕೋಬೇಕು. ಕೆಲವೇ ಬಟ್ಟೆಗಳು. ಇವತ್ತು ಯಾರೋ ಮಾತಾಜಿ ಅವರು ಹೇಳ್ತಾ ಇದ್ರು, ಪ್ರಭುಗಳು ಆಕ್ಚುಲಿ ನಮ್ಗೆ 6 ಸೀರೆಗಳಿದ್ರೆ ಸಾಕು ಅಂತ. ಅಂದ್ರೆ ನಮ್ಮ ಜೀವನವನ್ನ ಸರಳವಾಗಿಸ್ಕೋಬೇಕು. ಇಷ್ಟೊಂದು ವಿಷಯಗಳ ಅವಶ್ಯಕತೆ. ಇದನ್ನ ಮೇಂಟೈನ್ ಮಾಡು, ಅದರ ರಿಪೇರಿ ಹಾಳಾಗತ್ತೆ, ಅದನ್ನು ಸರಿಪಡಿಸು. ಹೀಗೆ ನಮ್ಮ ಜೀವನ ಬಹಳ ಒಂಥರ ಕಾಂಪ್ಲಿಕೇಟೆಡ್ ಆಗೋಗಿದೆ ಇವತ್ತು. ಸರಳ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಇದ್ರ ಬಗ್ಗೆ ನಾ ಆಮೇಲೆ ಮಾತಾಡ್ತೀನಿ. ಜಸ್ಟ್ ನಮ್ಗೆ ಒಂದು ಮೇಲ್ನೋಟಕ್ಕೆ ಮಾತಾಡ್ತಾ ಇದೀನಿ ಅಷ್ಟೆ. ಮೂರನೇದು ನಮ್ರತೆ. ನಾ ಹೇಳ್ದೆ ಇವಾಗ ಎಷ್ಟೊಂದು ಭಕ್ತರಿಗೆ ಏನಂದ್ರೆ ಆತ್ಮ ಗೌರವ. ಅಂದ್ರೆ ಬೇರೆಯವರು ನನ್ನನ್ನ ಗೌರವಿಸ್ಬೇಕು. ಯಾಕೆ ಗೌರವಿಸ್ಬೇಕು? ಭಾಗವತದಲ್ಲಿ ಎಲ್ಲೂ ಇದ್ರ ಬಗ್ಗೆ ಮಾತಾಡಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲೂ ಇದ್ರ ಮಾತಾಗಿಲ್ಲ. ಕೃಷ್ಣ ಅರ್ಜುನನಿಗೆ ಬೈಯೋದ್ರಿಂದ ಉಪದೇಶ ಶುರು ಮಾಡ್ತಾನೆ. ಅಶೋಚಾನನ್ವ ಶೌಚಸ್ತಂ ಪ್ರಜ್ಞಾವಾದಾಂಶ ಭಾಷೆ. ಮುಟ್ಟಾಳ, ಬಹಳ ಪಂಡಿತನಂತೆ ಮಾತಾಡ್ತಾ ಇದೀಯಾ. ಅರೆ ನಿನಗೆ ಯಾವ್ದಕ್ಕೆ ಚಿಂತೆ ಯಾವ್ದಕ್ಕೆ ದುಃಖ ಪಡ್ಬೇಕು, ಯಾವ್ದಕ್ಕೆ ದುಃಖ ಪಡಬಾರ್ದು ಅನ್ನೋದು ಗೊತ್ತಿಲ್ಲ ಅಂತ ಬೈಯೋದ್ರಿಂದ ಶುರು ಮಾಡ್ತಾನೆ ಉಪದೇಶ. ಎಲ್ಲಿ ಬಂತು ಗೌರವ? ಯಾಕೆ ಗೌರವ ಕೊಡ್ಬೇಕು? ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ನಾಮಾನೇನ ಮಾನದೇನ. ನಾನು ಒಂದು ಹುಲ್ಲು ಕಡ್ಡಿಗಿಂತ ನಾನು ತುಚ್ಛ, ಯೂಸ್ಲೆಸ್. ಆದ್ರೆ ನಮಗೆ ಎಲ್ಲರೂ ಗೌರವ ಕೊಡ್ಬೇಕು. ಯಾಕೆ ಕೊಡ್ಬೇಕು? ನಾವ್ ಯಾರು ಅಂತ ಕೊಡ್ಬೇಕು. ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದು ನಾವು ಭಗವಂತನ ಸೇವೆಯನ್ನ ಮಾಡ್ಕೊಂಡಿದ್ದೀರೆ ನಮಗೆ ಗೌರವ ಆಟೋಮೆಟಿಕ್ ಆಗಿ ಸಿಗ್ತಾ ಇತ್ತು. ಯಾಕೆ? ಭಗವಂತನ ಸೇವೆಯಲ್ಲಿದ್ದೀವಿ. ಆದ್ರೆ ಅಲ್ಲಿರೋ ಭಕ್ತರಿಗೆ ಗೌರವ ಬೇಕಾಗಿಲ್ಲ, ಅವ್ರಿಗೆ ಸೇವೆ ಬೇಕು. ನಾವು ಭಗವಂತನ ಆಜ್ಞೆಯನ್ನು ಉಲ್ಲಂಘಿಸಿ ಭೌತಿಕ ಜಗತ್ತಿನಲ್ಲಿ ಬಂದು ಪತಿತರಾಗಿ ಹೆಣಗಾಡ್ತಾ ಇದೀವಿ, ಕಷ್ಟಪಡ್ತಾ ಇದೀವಿ, ಮಾಡಬಾರ್ದು ತಪ್ಪು ಕೆಲಸಗಳೆಲ್ಲ ಮಾಡಿ ಒದ್ದಾಡ್ತಾ ಇದೀವಿ ಜೀವನದಲ್ಲಿ. ನಮಗೆ ಗೌರವ ಕೊಡ್ಬೇಕಾ? ಯಾರಾದ್ರೂ ಏನ್ ಸಾಧನೆ ಮಾಡಿದೀವಿ ಅಂತ ಗೌರವ ಕೊಡ್ಬೇಕು. ಹಾಗಾಗಿ ನಮ್ರತೆ ಅಂದ್ರೆ ನಾನು ಅಮುಖ್ಯ, ನಾನು ಮುಖ್ಯ ವ್ಯಕ್ತಿ ಅಲ್ಲ, ನಾನು ಯಾರೂ ಅಲ್ಲ. ನಾನು ಹುಲ್ಲು ಕಡ್ಡಿಗಿಂತ ನಾನು ತೃಣ, ಕೀಳು, ಲೋ ಕ್ಲಾಸ್. ನಾನು ಎಲ್ಲರಿಗೂ ಗೌರವ ಕೊಡ್ತೀನಿ, ನನಗೆ ಯಾರು ಗೌರವ ಕೊಡ್ಬೇಕಾಗಿಲ್ಲ. ಈ ಮನೋಭಾವ ನಮ್ಮಲ್ಲಿ ಬರಲಿಲ್ಲ ಅಂದ್ರೆ, ನಾನು ಏನೋ ಶ್ರೇಷ್ಠ ಅನ್ಕೊಂಡು ನಾವು ಓಡಾಡ್ತಾ ಇದ್ರೆ ಭಗವದ್ಧಾಮಕ್ಕೆ ಹೋಗಕ್ಕಾಗಲ್ಲ.
ಅಥವಾ ಕೃತಕವಾಗಿ ಎಲ್ಲರೂ ನನಗೆ ಗೌರವ ಕೊಡಬೇಕು, ನಾನು ನೋಡಿ ಎಷ್ಟು ಚೆನ್ನಾಗಿ ನಡ್ಕೋತಾ ಇದ್ದೀನಿ ಹಾಗಾಗಿ ಎಲ್ಲರೂ ನನಗೆ ಗೌರವ ಕೊಡಬೇಕು, ಅವಶ್ಯಕತೆ ಇಲ್ಲ. ಅಹಂಕಾರನೇ ನಮ್ಮನ್ನ ಭಗವಂತನನ್ನ ಪಡ್ಕೊಳ್ಳೋದ್ರಿಂದ ದೂರ ಇರಿಸ್ಬಿಡುತ್ತೆ. ಏನಿವೆ ಈ ವಿಷಯಗಳನ್ನ ನಾವು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಶ್ರವಣ ಮಾಡ್ತೀವಿ. ಆ ರೀತಿ ಜ್ಞಾಪಕ ಇಟ್ಕೊಳ್ಳಿ, ಶುದ್ಧ ಮನಸ್ಸು, ಶುದ್ಧ ಹೃದಯ, ಸರಳತೆ, ಮತ್ತು ನಮ್ರತೆ, ಈ ಮೂರು ಬಹಳ ಮುಖ್ಯವಾದ. ಇದ್ರ ಜೊತೆ ಇನ್ನೊಂದೆರಡು ಗುಣಗಳನ್ನ ಆಡ್ ಮಾಡ್ಕೊಂಡ್ಬಿಡಿ, ಗಂಭೀರ ಮತ್ತೆ ಪ್ರಾಮಾಣಿಕ. ಈ 5 ವಿಷಯಗಳು ನಮಗೆ ಜ್ಞಾಪಕ ಇದ್ರೆ ನಾವು ಭಗವಂತನನ್ನ ಕೃಷ್ಣನ ಪಡೆಯೋದು ಗ್ಯಾರಂಟಿ. ಮತ್ತೆ ಹೇಳ್ತಾ ಇದ್ದೀನಿ, ಶುದ್ಧ, ಸರಳ, ವಿನಮ್ರ, ಗಂಭೀರ, ಪ್ರಾಮಾಣಿಕ, ಇದು 5 ವಿಷಯಗಳನ್ನ ಬರ್ದಿಟ್ಕೊಂಡ್ಬಿಡಿ. ಓಕೆ, ಶ್ರೀನಿವಾಸ್ ಪ್ರಭುಗಳೇ ಏನೇ ಹೇಳಿ, ಪ್ರಶ್ನೆ? ಹರೇ ಕೃಷ್ಣ ಪ್ರಭು, ದಂಡವತ ಪ್ರಣಾಮಗಳು ಪ್ರಭು. ದಂಡೋತ್ ಪ್ರಣಾಮ ಪ್ರಭು, ಈಗ ನಾವು ಸುಮಾರು 8-9 ತಿಂಗಳಾಯ್ತು ಕೃಷ್ಣ ಪ್ರಜ್ಞೆ ಬಂದು. ಸಂತೋಷ. ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮಾಡ್ದಲೆ ಅಡಿಗೆ ಮಾಡಲ್ಲ, ಹಾಗಾಗಿ ನಾವು ಅದು ಕೃಷ್ಣ ಪ್ರಜ್ಞೆ ಪೂರ್ಣ ಆಗುತ್ತಾ ಇಲ್ವಾ? ಓಕೆ, ಈರುಳ್ಳಿ ಬೆಳ್ಳುಳ್ಳಿ ಸಮಸ್ಯೆ ಏನು? ನಾನು ಸಾಮಾನ್ಯವಾಗಿ ಹಾಸ್ಯ ಮಾಡ್ತೀನಿ. ನೀವು ಈರುಳ್ಳಿ ಆ ಅಡುಗೆ ಮನೆಯಲ್ಲಿ ತಂದು ಅದನ್ನ ಕತ್ತರಿಸಕ್ ಶುರು ಮಾಡಿದಾಗಿಂದ ನಿಮಗೆ ಕಣ್ಣಲ್ಲಿ ಏನ್ ಸುರಿತಾ ಇರತ್ತೆ? ನೀರು. ಆ ಈರುಳ್ಳಿ ನಿಮಗೆ ದುಃಖಾನೇ ಕೊಡೋದು, ಅದು ಹೊಟ್ಟೆ ಒಳಗೆ ಹೋದ್ಮೇಲೂ ದುಃಖಾನೇ ಕೊಡೋದು. ಯಾಕಂದ್ರೆ ಅದು ರಜಸ್ಸಿನ ಆಹಾರ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ರಜೋಗುಣದ ಆಹಾರ ನಿಮಗೆ ಆರೋಗ್ಯದ ಸಮಸ್ಯೆಗಳನ್ನ ತರುತ್ತೆ. ಇವಾಗ ಭೌತಿಕವಾಗಿ ನೋಡಿದ್ರು ಕೂಡ ಅದು ನಿಜವಾಗ್ಲೂ ನಮಗೆ ಪ್ರಯೋಜನಕಾರಿ ಅಲ್ಲ. ರುಚಿ ಒಂದಕ್ಕೋಸ್ಕರ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಇರೋದು. ಇನ್ನೊಂದನ್ನ ನಾವು ತಿಳ್ಕೊಬೇಕು, ಈರುಳ್ಳಿ ಬೆಳ್ಳುಳ್ಳಿ ಏನು ಗೊತ್ತಾ? ಶಾಸ್ತ್ರದಲ್ಲಿ ರಾಹು ಕೇತು ಅನ್ನ ನಾವು ದೂರ ಇಡ್ಬೇಕು. ಅಯ್ಯೋ ರಾಹು ಕೇತು ಅಂದ್ರೆ ಅವ್ರು ಬೇಡಪ್ಪ, ಅವ್ರ ಮನೆಯಿಂದ ದೂರ ಇಡ್ಬೇಕು, ಅವರು ಒಳ್ಳೇದಲ್ಲ ನಮ್ಗೆ. ಆದ್ರೆ ನಾವೇನ್ ಮಾಡ್ತೀವಿ, ಈರುಳ್ಳಿ ಬೆಳ್ಳುಳ್ಳಿನ ಮನೆ ಒಳಗೆ ತಂದು ಅದನ್ನ ಚೆನ್ನಾಗಿ ಕತ್ತರಿಸಿ ಅದರಿಂದ ಅದನ್ನ ತಿಂದು, ಇದರಿಂದ ಒಂದು ಚೂರು ಲಾಭ ಇಲ್ಲ ಜೀವಿಗೆ, ರುಚಿ ಒಂದು ಬಿಟ್ರೆ. ಅದಕ್ಕೆ ಹೇಳೋದು, ಆ ರುಚಿ ನಾಲಿಗೆಗೋಸ್ಕರನೇ ಜೀವನ ನಡೆಸ್ತಾ ಇರೋದು ಜನರು. ಪರಿಶುದ್ಧತೆ ಆಗಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇದ್ರೆ ಅದು ರಜೋಗುಣ ತಮೋಗುಣದಲ್ಲಿ ನಮ್ಮನ್ನ ಇರಿಸುತ್ತೆ. ಸಮಸ್ಯೆ ಏನ್ ಗೊತ್ತಾ? ಈರುಳ್ಳಿದು ಮುಖ್ಯವಾದ ಸಮಸ್ಯೆ, ನಮ್ಮ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರಲ್ಲ. ಯಾಕೆ ಅಂದ್ರೆ ಆ ಜಪವನ್ನ ಮಾಡೋದಕ್ಕೂ ಒಂದು ಏಕಾಗ್ರತೆ ಇರ್ಬೇಕಲ್ಲ. ಆ ರಜೋಗುಣದಿಂದ ಈರುಳ್ಳಿ ಬೆಳ್ಳುಳ್ಳಿ ರಜೋಗುಣ ತಮೋಗುಣದಿಂದ ಮನಸ್ಸು ವಿಚಲಿತವಾಗೋಗುತ್ತೆ. ಜಪ ಮಾಡಿದ್ರೆ ಸರಿಯಾಗಿ ಮನಸ್ಸು ಒಂದು ಶಾಂತ ಸ್ಥಿತಿಯಲ್ಲಿ ಜಪ ಕೂಡ ಮಾಡಕ್ಕಾಗಲ್ಲ. ತುಂಬಾ ಹಾನಿ ಇದೆ ಈರುಳ್ಳಿಯಿಂದ. ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ, ಅಪ್ಪ ಕೃಪೆ ಕೊಡಪ್ಪ, ಜಯಿಸ್ಲೇಬೇಕಿದನ್ನ, ಜಯಿಸ್ಬೇಕು, ಭಗವಂತ ಕೃಪೆ ಕೊಡ್ತಾನೆ, ಚಿಂತೆ ಮಾಡ್ಬೇಡಿ, ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ, ಆಗತ್ತೆ. ಜಪವನ್ನ ಮುಂದುವರ್ಸ್ಕೊಂಡು ಹೋಗಿ, ಅದನ್ನೇ ನಿಲ್ಲಿಸ್ಬೇಡಿ, ಜಪವನ್ನ ಮುಂದುವರ್ಸ್ಕೊಂಡು ಹೋಗಿ. ಜಪ ಮಾಡ್ತಾ ಇದೀನಿ ಪ್ರಭು, 16 ಮಾಲೆ ಮಾಡ್ತಾ ಇದೀನಿ ಪ್ರಭು. ಆದ್ರೂ ಇದು ಮುಂದುವರ್ಸ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿ. ಇವತ್ತಿಂದ ಹೊಸದು ನಿಮ್ಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಅಪ್ಪ ಭಗವಂತ ನನ್ನ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ನಿಂತೋಗ್ಬೇಕು, ಪ್ರಾರ್ಥನೆ. ಇನ್ನೊಂದೇನು, ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ನಾವು ಭಗವಂತನಿಗೆ ನೈವೇದ್ಯ ಮಾಡಕ್ ಆಗಲ್ಲ. ಭಗವಂತನಿಗೆ ಕೊಡಲ್ಲ ಪ್ರಭು. ಭಗವಂತನಿಗೆ ನಾನು ನೈವೇದ್ಯ ಮಾಡದೆ ಈರುಳ್ಳಿ ಬೆಳ್ಳುಳ್ಳಿ ಸೋಗ್ಸಲ್ಲ ಪ್ರಭು. ಅದೇ ಸಮಸ್ಯೆ ಆಗತ್ತಲ್ವಾ. ಆಗ ನಾವು ಪ್ರಸಾದವಲ್ಲದೆ ಇರೋ ಆ ವಸ್ತುಗಳನ್ನ ತಿಂತಾ ಇದ್ರೆ ನಮ್ಮ ಪ್ರಜ್ಞೆ ಕಲುಷಿತವಾಗಿ ಉಳಿಯತ್ತೆ. ಪರವಾಗಿಲ್ಲ, 8-9 ತಿಂಗಳಂತ ಇದ್ದೀರಾ, ಪ್ರಾರ್ಥನೆ ಮಾಡಿ, ಭಗವಂತ ಏನಾದ್ರು ದಾರಿ ತೋರಿಸ್ತಾನೆ. ಹರೇ ಕೃಷ್ಣ ಪ್ರಭು, ದಂಡವತ್. ಹರೇ ಕೃಷ್ಣ. ಓಕೆ, ಮಧು ಪ್ರಭು. ಲಲಿತಮ್ಮ ಮಾತಾಜಿ ಪ್ರಶ್ನೆ ಇತ್ತಾ? ಒಂದ್ ನಿಮಿಷ, ಪ್ರಶ್ನೆ ಏನಾದಿತ್ತ ಮಾತಾಜಿ? ಇಲ್ಲ ಪ್ರಭು. ಮ್ಯೂಟ್ ಮಾಡ್ಕೊಂಡ್ರೆ ನಾನು ಪ್ರಶ್ನೆ ಇದೆಯಾ ಕೇಳ್ತೀನಿ. ಓಕೆ, ಮಧು ಪ್ರಭು ಹೇಳಿ. ಅದೇ ಇದು ನಾವು ದೇವತೆಗಳ ಆರಾಧನೆ ಅಂತ ಹೇಳ್ತಿರಲ್ಲ, ಅದೇ ಕೃಷ್ಣನ ಆರಾಧನೆ ಮಾಡೋಂಗಿದ್ರೆ ನಾವು ಬೇರೆ ದೇವತೆಗಳ ಆರಾಧನೆ ಬೇಡ ಅಂತ. ಆದ್ರೆ ನಾವು ಸಂಪ್ರದಾಯದಲ್ಲಿ ನಮ್ಮ ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ ಅದೆಲ್ಲ ಮಾಡಿ ಇದ್ ಮಾಡ್ತೀವಲ್ಲ. ಇವಾಗ ಯಾವ ಸಂಪ್ರದಾಯ ಇದು? ಯಾವ ಸಂಪ್ರದಾಯದಲ್ಲಿ ಗಣೇಶ ಹಬ್ಬ ಇದೆ? ಸಂಪ್ರದಾಯ ಅಂದ್ರೆ ಏನರ್ಥ? ನೂರಾರು ಹಿರಿಯರಿಂದ ಮಾಡ್ಕೊಂಡ್ ಬಂದಿರೋದು, ನೂರಾರು ವರ್ಷಗಳಿಂದ ಬರ್ತಾ ಇರ್ಬೇಕು.
ಸುಮ್ನೆ ನಮ್ಮ ತಂದೆ ತಾಯಂದ್ರು ಮಾಡ್ತಾ ಇದ್ರೆ ಅದು ಸಂಪ್ರದಾಯ ಆಗೋದಿಲ್ಲ. ಓಕೆ. ಇವಾಗ ಗಣೇಶ ಹಬ್ಬ ನಿಮ್ಗೆಲ್ಲ ಗೊತ್ತಾ? ಯಾವಾಗಿಂದ ಶುರು ಆಗಿದ್ದು ಈ ರೀತಿ ವರ್ಷ ವರ್ಷ ಗಣೇಶ ಹಬ್ಬ ಮಾಡೋದು? ಅದೇ ಬಾಲಗಂಗಾಧರ್ ತಿಲಕ್ ಅಂತ ಹೇಳ್ತಾರೆ ಅಷ್ಟೇ. ಅವಾಗಿಂದ. ಸೊ ಅದು ಸಂಪ್ರದಾಯ ಆಗ್ಲಿಲ್ಲ, ಅದು ರೂಢಿ ಅಭ್ಯಾಸ ಆಗಿದೆ ಅಷ್ಟೇ. ಅದು ಏನೋ ಅವಶ್ಯಕತೆ ಇಲ್ಲ. ಓಕೆ. ಅದು ಪ್ರಥಮ ಪೂಜೆ ಗಣೇಶನ್ಗೆ ಸೇರ್ಬೇಕು ಅನ್ನೋದೆಲ್ಲ ಇದೆಲ್ಲ ಆದ್ರೆ ಇವಾಗ ಏನಂದ್ರೆ ನಾವು ಕೃಷ್ಣ ಪ್ರಜ್ಞೆ ಬಂದಾಗ ನರಸಿಂಹ ಗಣೇಶ ತನ್ನ ಶಕ್ತಿಯನ್ನ ನರಸಿಂಹನಿಂದ ಪಡ್ಕೋತಾನೆ. ಹಾಗಾಗಿ ನಾವು ನರಸಿಂಹ ದೇವರ ಪ್ರಾರ್ಥನೆ ಮಾಡ್ತೀವಿ. ನಾವು ಇವಾಗ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಮೊದಲು ನರಸಿಂಹ ದೇವರ ಹೆಸರನ್ನ ಹೇಳ್ಕೊಂಡು ಶುರು ಮಾಡ್ತೀವಿ. ಗಣೇಶನಿಗೆ ಶಕ್ತಿ ಕೊಡ್ತಾ ಇರೋನು ನರಸಿಂಹ. ಸೊ ಹಾಗಾಗಿ ಎನಿವೆ ಇದು ನೋಡಿ, ದೇವತೆಗಳ ಪೂಜೆಯ ಬಗ್ಗೆ ನಾನು ಇನ್ನೂ ಜಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಮಾತಾಡಿದ್ದೀನಿ. ಮುಖ್ಯವಾದದ್ದು ಕೃಷ್ಣ ಪ್ರಜ್ಞೆಯನ್ನ ಮಾಡಿ, ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ ಮಾಡಿ, ಪ್ರಭುಪಾದರ ಪುಸ್ತಕಗಳನ್ನು ಓದಿ, ಭಾಗವತ ಓದಿ, ಕ್ರಮೇಣವಾಗಿ ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಸ್ವಚ್ಛವಾಗ್ತಾ ಹೋಗುತ್ತೆ, ಸ್ಪಷ್ಟವಾಗ್ತಾ ಹೋಗುತ್ತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ ಅವಿಧಿ ಪೂರ್ವಕಂ ಅಂತ. ದೇವತೆಗಳ ಆರಾಧನೆ ಅವಿಧಿ ಪೂರ್ವಕಂ. ಯಾಕೆ? ದೇವತೆಗಳು ಯಾರು? ಬ್ರಹ್ಮನಿಂದ ಸೃಷ್ಟಿಯಾಗಿರುವಂತವ್ರು, ಸಾಮಾನ್ಯ ಜೀವಿಗಳು. ಅವರು ಭಗವಂತನ ಕಾರ್ಯಕರ್ತರು, ಅಡ್ಮಿನಿಸ್ಟ್ರೇಟರ್ಸ್. ಅವ್ರಿಗೆ ಒಬ್ಬೊಬ್ರಿಗೆ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಒಂದೊಂದು ಕೆಲಸ ಕೊಟ್ಟಿದ್ದಾರೆ. ಅವ್ರು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಶಕ್ತಿಯನ್ನು ಕೊಟ್ಟಿರೋರು ಯಾರು? ಕೃಷ್ಣ. ಅವರು ನಮ್ಗೆ ಏನಾದ್ರು ವರವನ್ನು ಕೊಡ್ಬೇಕಂದ್ರೆ ಅದು ಯಾರಿಂದ ಬರ್ತಾ ಇದೆ? ಕೃಷ್ಣನಿಂದ. ಹಾಗಾಗಿ ಕೃಷ್ಣ ತಾನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನನ್ನನ್ನ ಆರಾಧನೆ ಮಾಡ್ತಿರುವಾಗ ಬೇರೆ ದೇವತೆಗಳ ಆರಾಧನೆಯನ್ನು ನಿಲ್ಲಿಸಿ, ಅದು ಅವಿಧಿ. ಅದು ವಿಧಿ ಅಲ್ಲ, ಅದು ಸ್ವೀಕೃತವಲ್ಲ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಮತ್ತೆ ನಾ ಇದನ್ನ ವಿವರಿಸ್ದೆ. ಯಾರು ತಮೋಗುಣದಲ್ಲಿದ್ದಾರೋ ಅವರು ತಮೋಗುಣದ ದೇವತೆಗಳನ್ನ ಪೂಜೆ ಮಾಡ್ತಾರೆ, ರಜೋಗುಣದಲ್ಲಿರೋರು ರಜೋಗುಣದ ದೇವತೆಗಳನ್ನ ಪೂಜೆ ಮಾಡ್ತಾರೆ, ಸತ್ವಗುಣದಲ್ಲಿರೋರು ಸತ್ವಗುಣದ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಸತ್ವಗುಣದ ದೇವತೆಯ ಪೂಜೆ ಅಂದ್ರೆ ವಿಷ್ಣು. ಅದನ್ನ ಸತ್ವಗುಣದಲ್ಲಿ ಪ್ರಾರಂಭ ಮಾಡಿ ಆಮೇಲೆ ಅದನ್ನ ಶುದ್ಧ ಸತ್ವಕ್ಕೆ ಏರಿಸಲಾಗತ್ತೆ. ಶುದ್ಧ ಸತ್ವ ಅಂದ್ರೆ ಕೇವಲ ಕೃಷ್ಣನ ಅಥವಾ ವಿಷ್ಣುವಿನ ಸಂತೃಪ್ತಿ. ಸತ್ವಗುಣದಲ್ಲಿ ನಮಗೆ ಏನಾದ್ರೂ ಒಂದು ಅಪೇಕ್ಷೆ ಇಟ್ಕೊಂಡು ನಾವು ಕೃಷ್ಣ ಅಥವಾ ವಿಷ್ಣುವಿಗೆ ಆರಾಧನೆಯನ್ನ ಮಾಡ್ಬೋದು, ಓಕೆ. ಆದ್ರೆ ಅದು ಮಿಶ್ರ ಭಕ್ತಿ ಅಂತ ಕರೀತಾರೆ, ಪರಿಶುದ್ಧ ಭಕ್ತಿ ಅಲ್ಲ. ಪರಿಶುದ್ಧ ಭಕ್ತಿ ಅಂದ್ರೆ ಕೇವಲ ಕೃಷ್ಣನ ಸಂತೃಪ್ತಿಗಾಗಿ ಕೆಲಸಗಳನ್ನ ಮಾಡೋದು. ಆಗ ಕೃಷ್ಣ ಸಂತೃಪ್ತನಾಗ್ತಾನೆ. ಸರಳವಾದ ವಿಷಯ. ಕೃಷ್ಣನೇ ನಮಗೆ ಬೇಕಾಗಿರೋದು. ಇವಾಗ ನೋಡಿ, ಇವಾಗ ನೀವು ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಾ, ಕೊನೆಗೆ ಏನ್ ಹೇಳ್ತಾರೆ ಅವರು? ಕೃಷ್ಣಾರ್ಪಣ ಮಸ್ತು. ಯಾಕೆ? ಕೃಷ್ಣನಿಗೆ ಅದು ಅರ್ಪಿಸದೆ, ಕೃಷ್ಣ ಅದನ್ನ ಸ್ವೀಕರಿಸದೆ ನೀವು ಮಾಡಿರೋ ಪೂಜೆ ಪುನಸ್ಕಾರಗಳ ಫಲವೂ ನಿಮಗೆ ಸಿಗೋದಿಲ್ಲ. ಎಲ್ಲವೂ ಅವನಿಂದಲೇ ಆಗ್ತಾ ಇರೋದು. ತೇನ ವಿನ ತೃಣಮಪಿನ ಚಲತಿ. ಸರ್ವಲೋಕ ಮಹೇಶ್ವರಂ. ಸರಳವಾದ ಸತ್ಯ. ಅದನ್ನ ಸ್ವೀಕಾರ ಮಾಡೋದಕ್ಕೆ ನಮ್ಗೆ ಆಗ್ಬಿಟ್ರೆ, ಇನ್ನೊಂದು ಈ ವಿಷಯದಲ್ಲಿ ಸ್ವಲ್ಪ ಜನ ಹೇಳ್ತಾರೆ, ಪ್ರಭು ನಾನು ಎಷ್ಟೋ ವರ್ಷಗಳಿಂದ ಈ ದೇವತೆಗಳ ಪೂಜೆ ಮಾಡ್ಕೊಂಡ್ ಬರ್ತಾ ಇದೀನಿ, ನಿಲ್ಸ್ಬಿಟ್ರೆ ಏನೂ ಆಗಲ್ಲ. ಅವ್ರಿಗೆ ಸಂತೋಷ ಆಗತ್ತೆ, ಓ ಇವರು ನಮ್ಮ ಬಾಸನ್ನೇ ಆರಾಧನೆ ಮಾಡ್ತಾ ಇದಾರೆ, ಎಲ್ಲರೂ ನಾವು ಜೊತೆಗೆ ಆರಾಧನೆ ಮಾಡೋಣ ನಡೀರಿ. ಸೊ ಏನು ನಷ್ಟ ಇಲ್ಲ. ಅಲ್ಲದೆ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರಜಾಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ನಮ್ಮ ಎಲ್ಲಾ ಪಾಪ ಸಂಗ್ರಹ ನಾಶವಾಗಬೇಕು ಅಂದ್ರೆ ನಾವು ಕೇವಲ ಕೃಷ್ಣನಿಗೆ ಶರಣಾಗತರಾಗ್ಬೇಕು. ಆಗ ಮಾತ್ರ ಕೃಷ್ಣ ನಮ್ಮ ಪಾಪಗಳನ್ನ ಎಲ್ಲ ತೆಕ್ಕೊಂಡು ನಮ್ಮನ್ನ ಆಗ ನಮ್ಮ ಜೀವನದಲ್ಲಿ ನಮಗೆ ಯಾವ ಕಷ್ಟ ಅನ್ನೋದಿರೋದಿಲ್ಲ. ಯಾಕಂದ್ರೆ ಎಲ್ಲ ಪಾಪವನ್ನು ನಾಶ ಮಾಡ್ಬಿಟ್ಟಿದ್ದಾನೆ ಕೃಷ್ಣ. ಅದು ಆಗೋದು ಕೂಡ ಕೇವಲ ಅವನಿಗೆ ನಾವು ಶರಣಾಗತರಾದಾಗ ಮಾತ್ರ, ಕೇವಲ ಅವನಿಗೆ. ಅಭಿಷೇಕ್ ಪ್ರಭು. ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಈಗ ನಾವು ಭಕ್ತರಾಗಿರ್ತೀವಿ, ದೀಕ್ಷೆ ಎಲ್ಲ ತಗೊಂಡಿರ್ತೀವಿ. ಅದಾದ್ಮೇಲೆ ನಾವು ಈ ಭೌತಿಕ ಜಗತ್ತನ್ನ ಬಿಟ್ಟು ನಾವು ಕೃಷ್ಣನ ಲೋಕಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಾದ್ಮೇಲೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಮಗಳೇ ಆಗಿರ್ಬೋದು, ಇಲ್ಲ ನಮ್ಮ ಹೆಂಡತಿನೇ ಆಗಿರ್ಬೋದು, ಇಲ್ಲ ನೀವೇ ಆಗಿರ್ಬೋದು, ಗುರುಗಳೇ ಆಗಿರ್ಬೋದು, ನೀವೆಲ್ಲ ಎಲ್ಲ ಕೃಷ್ಣನ್ ಧಾಮದಲ್ಲಿ ಇರ್ತೀವಿ ಅಂತ ಅಂದ್ಕೊಳ್ಳಿ. ಆಗ ನಮ್ ಸಂಸಾರದ ಬಂಧ ಹೆಂಗಿರುತ್ತೆ ಪ್ರಭು? ಅಲ್ಲೂ ಬಂಧನ ಅನ್ನೋದು ಇರುತ್ತಾ? ಇಲ್ಲ ಇಲ್ಲ ಇಲ್ಲ. ಇವಾಗ ಈ ಭವಬಂಧನ ಅಂತ ಹೇಳೋದು ಏನಕ್ಕೆ? ಇದು ಭೌತಿಕ ಜಗತ್ತಿನ ಬಂಧನ. ಇದು
ಈ ಜನ್ಮದ ನಮ್ಮ ಪತಿ ಪತ್ನಿ ಮಕ್ಕಳು ಇವ್ರು ಯಾರು ಹಿಂದಿನ ಜನ್ಮದಲ್ಲೂ ಇರ್ಲಿಲ್ಲ, ಮುಂದಿನ ಜನ್ಮದಲ್ಲೂ ಇರೋದಿಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಿರ್ತಾರೆ? ಅವ್ರೆಲ್ಲ ಆಧ್ಯಾತ್ಮಿಕ ಜಗತ್ತಿಗೆ ಬರೋ ಅರ್ಹತೆಯನ್ನ ಪಡ್ಕೊಂಡವ್ರು ಆಧ್ಯಾತ್ಮಿಕ ಜಗತ್ತಿಗೆ ಬಂದಿದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆದ ಒಂದು ಸೇವೆ ಇರುತ್ತೆ ಅಲ್ಲಿ. ಅದಕ್ಕೆ ಸ್ವರೂಪ ಸ್ಥಿತಿ ಅಂತ ಕರೀತಾರೆ. ಆ ಸ್ವರೂಪ ಸ್ಥಿತಿಯಲ್ಲಿ ಯಾವ ಗಂಡಾಯನೂ ಇಲ್ಲ, ಯಾವ ಹೆಂಡತಿನೂ ಇಲ್ಲ, ಯಾವ ಸಂಬಂಧವೂ ಇಲ್ಲ. ಅದೆಲ್ಲ ಬೇರೆ ಬೇರೆ ಸಂಬಂಧಗಳು. ಅದು ಎಲ್ಲವೂ ಕೃಷ್ಣನಿಗೆ ಸಂಬಂಧಿತವಾದ ಸಂಬಂಧಗಳು. ಹಾಗಾಗಿ ಇಲ್ಲಿರೋದು ಅಲ್ಲಿಗೆ ಬರುತ್ತೆ ಅಂತ ಅಲ್ಲ, ಇಲ್ಲಿರೋದು ಇಲ್ಲಿದು ಅಷ್ಟೇ. ಅದು ನಮ್ಮ ಪೂರ್ವ ಕರ್ಮದ ಫಲಕ್ಕೆ ಅನುಗುಣವಾಗಿ ನಾವು ಯಾವ್ದೋ ಪತಿ ಪತ್ನಿಯನ್ನ ಪಡ್ಕೊಂಡಿರ್ತೀವಿ, ಮಕ್ಕಳನ್ನ ಪಡ್ಕೊಂಡಿರ್ತೀವಿ ಇತ್ಯಾದಿ. ಸರಿ ಪ್ರಭು, ಹರೇ ಕೃಷ್ಣ. ಓಕೆ ಪ್ರಭು ಹರೇ ಕೃಷ್ಣ. ಈ ಮಾಧವೇಂದ್ರ ಪುರಿ ಚೇಂಜ್ ಆಯ್ತು ಅಂತ ಹೇಳಿದ್ರು ಪರಂಪರೆ, ಅದೇ ಹೆಂಗೆ ಚೇಂಜ್ ಆಯ್ತು ಅಂದ್ರೆ, ಮಾಧವೇಂದ್ರ ಪುರಿ ಅವರ ತನಕ ಹೆಚ್ಚು ಕಡಿಮೆ ಮಧ್ವ ಸಂಪ್ರದಾಯದಲ್ಲಿ ಸಖ್ಯ ಭಾವದಲ್ಲಿ ಇದ್ದಿದ್ದು. ಸಖ್ಯ ಭಾವ, ವಿಶ್ರಂಭ ಸಖ್ಯ ಅಂತ ಕರೀತಾರೆ ಅದಕ್ಕೆ. ಗೌರವ ಆಧಾರಗಳ ಸಖ್ಯ ಭಾವ. ಆಮೇಲೆ ಸ್ವಲ್ಪ ಓಕೆ, ಅದಾದ್ಮೇಲೆ ಸಖ್ಯ ಅಂತ ಇಟ್ಕೊಳ್ಳಿ, ಬೇಡ, ಅದು ನಾನು ಹೇಳಿದ ತಪ್ಪು, ಸಖ್ಯ ಭಾವ. ಆದ್ರೆ ಅದಾದ್ಮೇಲೆ ಮುಂದುವರಿಯೋದಕ್ಕೆ ಅಂದ್ರೆ ವಿಶೇಷವಾಗಿ ಮಾಧುರ್ಯ ರಸದ ವಿಷಯಗಳನ್ನ ಅಲ್ಲಿ ತನಕ ಮಧ್ವ ಸಂಪ್ರದಾಯದಲ್ಲಿ ಹೇಳಿರ್ಲಿಲ್ಲ. ಮಾಧವೇಂದ್ರ ಪುರಿ ಅವರು ಬಂದು ಮೊದಲ ಬಾರಿಗೆ ಮಾಧುರ್ಯ ರಸದ ರಹಸ್ಯವನ್ನ ಬಹಿರಂಗ ಮಾಡಿ ಗೌಡಿಯ ಸಂಪ್ರದಾಯದಲ್ಲಿ ಅದು ಮುಂದುವರಿತು, ಮಾಧುರ್ಯ ರಸ. ಹಾಗಾಗಿ ಇದು ಮಧ್ವ ಗೌಡಿಯ ಸಂಪ್ರದಾಯವಾಯಿತು. ಈಗಲೂ ಕೂಡ ಮಧ್ವ ಸಂಪ್ರದಾಯ ಇದೆ, ಆದ್ರೆ ಮಧ್ವ ಸಂಪ್ರದಾಯದಲ್ಲಿ ಮಾಧುರ್ಯ ರಸದ ಬಗ್ಗೆ ಚರ್ಚೆ ಇಲ್ಲ. ಮಾಧುರ್ಯ ರಸದ ಒಂದು ವಿಭಾಗನೇ, ಮಧ್ವ ಸಂಪ್ರದಾಯದ ವಿಭಾಗನೇ ಗೌಡಿಯ ಸಂಪ್ರದಾಯ. ಈ ರಸಗಳ ಬಗ್ಗೆ ನಾನು ಸ್ವಲ್ಪ ವಿವರಣೆ ಕೊಟ್ಟೆ ಮೊದಲನೇ ಶ್ಲೋಕದಲ್ಲಿ. 5 ರಸಗಳಿವೆ. ರಸ ಅಂದ್ರೆ ಸಂಬಂಧ. ಒಂದು ಶಾಂತ ರಸ, ದಾಸ್ಯ, ನಾನು ಸೇವಕ ಭಗವಂತ ಸ್ವಾಮಿ, ಅವನಿಗೆ ಸೇವೆ ಮಾಡೋದು ನನ್ನ ಕರ್ತವ್ಯ, ಇದು ದಾಸ್ಯ. ಸಖ್ಯ, ಕೃಷ್ಣನ ಜೊತೆ ಸ್ನೇಹ ಸಂಬಂಧ. ಅದರಲ್ಲೂ ಎರಡು ತರ ಇದೆ. ಒಂದು ಗೌರವಪೂರ್ವಕವಾದ ಸ್ನೇಹ ಇದೆ, ಇನ್ನೊಂದು ಕೇವಲ ಸ್ನೇಹ ಇದೆ. ಆಮೇಲೆ ವಾತ್ಸಲ್ಯ, ತಂದೆ ತಾಯಂದಿರ ಪ್ರೀತಿ, ಕೊನೆಗೆ ಮಾಧುರ್ಯ, ದಾಂಪತ್ಯ ಪ್ರೇಮ. ಒಂದು ರೀತಿಯಲ್ಲಿ ವಿವಾಹಿತ ಅವಿವಾಹಿತ ಅಂದ್ರೆ ಗೋಪಿಯರು ಕೃಷ್ಣನೊಂದಿಗೆ ಹೊಂದಿರೋ ಸಂಬಂಧ, ಮತ್ತೆ ದ್ವಾರಕೆಯ ರಾಣಿಯರು ಕೃಷ್ಣನ ಜೊತೆಗೆ ಹೊಂದಿರುವಂತ ಸಂಬಂಧ, ಇವೆರಡು ಬೇರೆ. ಈ ವಿಷಯದ ಆಳಕ್ಕೆ ನಾನು 10ನೇ ಸ್ಕಂದದಲ್ಲಿ ಮಾತ್ರ ಹೋಗೋದು, ಅದಕ್ಕಿಂತ ಮುಂಚೆ ಹೋಗಲ್ಲ. ಹಾಗಾಗಿ ಅದಕ್ಕೆ ಕುರಿತಾದ ವಿಷಯಗಳನ್ನ, ಪ್ರಶ್ನೆಗಳನ್ನ ಕೇಳ್ಬೇಡಿ. ಓಕೆ, ಸೊ ಹಾಗಾಗಿ ಇದು ಗೌಡಿಯ ಸಂಪ್ರದಾಯ. ಇವಾಗ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಮಾಧುರ್ಯ ರಸವನ್ನ ಮಧ್ವ ಸಂಪ್ರದಾಯದಲ್ಲಿ ಯಾಕೆ ಕೊಡ್ಲಿಲ್ಲ ಅಂತ. ಇವಾಗ ಪ್ರತಿಯೊಂದು ಸಂಪ್ರದಾಯವು ನಮಗೆ, ಇವಾಗ ಉದಾಹರಣೆಗೆ ಸಂಪ್ರದಾಯ ಬುದ್ಧ ಬಂದಾಗ ನಾವು ಸಂಪ್ರದಾಯವನ್ನ ಕಳ್ಕೊಂಡ್ಬಿಟ್ವಿ, ಅಂದ್ರೆ ವೇದಗಳನ್ನೇ ತಿರಸ್ಕರಿಸಿದ್ವಿ. ಆಮೇಲೆ ಒಬ್ರೊಬ್ರಾಗೆ ರಾಮಾನುಜಾಚಾರ್ಯರು ಬಂದ್ರು, ಅವರು ಭಗವತ್ ತತ್ವದ ಒಂದು ಇಷ್ಟು ಭಾಗವನ್ನು ಕೊಟ್ರು. ಆಮೇಲೆ ಮಧ್ವಾಚಾರ್ಯರು ಬಂದ್ರು, ಅವ್ರು ಇನ್ನೊಂದಿಷ್ಟು ಕೊಟ್ರು. ಕೊನೆಗೆ ಚೈತನ್ಯ ಮಹಾಪ್ರಭುಗಳು ತಾವೇ ಬಂದ್ರು, ಕೃಷ್ಣ ತಾನೇ ಬಂದು ಅವನು ಸಂಪೂರ್ಣ ರಸವನ್ನ ಕೊಡ್ತಾನೆ. ಅದೇ ಈ ಗೌಡಿಯ ಸಂಪ್ರದಾಯದಲ್ಲಿರೋದು. ಯಾಕೆಂದ್ರೆ ನಾವು KG1 ನಲ್ಲಿರೋರಿಗೆ PhD ಕೊಡಕ್ಕಾಗಲ್ಲ, ಕ್ರಮಕ್ರಮವಾಗಿ ಕೊಡ್ಬೇಕು. ಹಾಗಾಗಿ ಇದು ಕ್ರಮಕ್ರಮವಾಗಿ ರಸದ ಪರಿಪೂರ್ಣತೆ ಆಗೋದು ಗೌಡಿಯ ಸಂಪ್ರದಾಯದಲ್ಲಿ, ಯಾಕಂದ್ರೆ ಸ್ವಯಂ ಕೃಷ್ಣ ಬಂದು ಕೊಟ್ಟಿದ್ದದನ್ನು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ್. ಪ್ರಣಾಮ ಪ್ರಭುಜಿ. ಈಗ ನೀವು ಇದು ಭಾಗವತಂ ನಾವು ನಿಮ್ ಕಡೆಯಿಂದ ಕೇಳ್ತಾ ಇದ್ದೀವಿ. ಈಗ ಮನೆಯಲ್ಲಿ ನಾವು ಯಾವ ಪ್ರಭುಪಾದವರ ಯಾವ ಪುಸ್ತಕಗಳನ್ನ ನಾವು ಓದ್ಬೇಕು ಹೇಳಿ? ಓಕೆ, ಪ್ರಭುಪಾದರ ಪುಸ್ತಕಗಳನ್ನ ನಾವು, ಪ್ರಭುಪಾದರದ ಹಲವಾರು ಚಿಕ್ಕ ಪುಸ್ತಕಗಳಿವೆ, ಆ ಪುಸ್ತಕಗಳನ್ನ ಓದ್ಬೋದು. ಇಲ್ಲ ಅಂದ್ರೆ ಭಗವದ್ಗೀತೆಯನ್ನ ಶುರು ಮಾಡಿ. ಆದ್ರೆ ನೀವು ಭಗವದ್ಗೀತೆಯನ್ನ ಶುರು ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಭಗವದ್ಗೀತೆಯ ಪ್ರವಚನಗಳಿವೆ. ಆ ಪ್ರವಚನಗಳ ಜೊತೆ ನೀವು ಓದಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗದೆ ಇರ್ಬೋದು. ಜೊತೆಗೆ ನೀವು ಪ್ರಭುಪಾದರ ಯಾವ ಪುಸ್ತಕವನ್ನ ಓದ್ತಾ ಇದ್ರು ಕೂಡ ನಿಮಗೆ ಏನಾದ್ರು ಅರ್ಥ ಆಗ್ಲಿಲ್ಲ, ಪ್ರಶ್ನೆ ಬಂತು ಅಂದ್ರೆ ಗ್ರೂಪಲ್ಲಿ, ಭಗವತ್ ತತ್ವ ವಿಜ್ಞಾನ ಗ್ರೂಪಲ್ಲಿ ಎಲ್ಲರೂ ಇದೀರಾ ಅನ್ಕೋತೀನಿ, ಅಲ್ಲಿ ಪ್ರಶ್ನೆ ಹಾಕಿ, ಪ್ರಭು ಈ ಪುಸ್ತಕ ಓದ್ತಾ ಇದ್ದೆ, ಪುಸ್ತಕದಲ್ಲಿ ಈ ವಿಷಯ ಬಂದಿದೆ, ನನಗೆ ಅರ್ಥ ಆಗ್ತಾ ಇಲ್ಲ, ವಿವರಿಸಿ. ಪ್ರಭುಪಾದರ ಪುಸ್ತಕಗಳಿಗೆ ಸಂಬಂಧಿತವಾದ ಯಾವ ಪ್ರಶ್ನೆಯನ್ನಾದ್ರೂ ಉತ್ತರ ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ, ಬರೀ ಭಾಗವತದ ಮಾತ್ರ ಅಲ್ಲ. ಯಾಕಂದ್ರೆ ಅವೆಲ್ಲ ಫೌಂಡೇಶನ್ ಆಗತ್ತೆ. ಓಕೆ, ಆ ಪುಸ್ತಕಗಳು ಮನೇಲಿ ಓದಿ. ಜೊತೆಗೆ ಭಾಗವತ ನಾನು ಹೇಳ್ದಂಗೆ ನಾನು ಯಾವ ಶ್ಲೋಕಗಳನ್ನ ಕವರ್ ಮಾಡ್ತೀನೋ ಆ ಶ್ಲೋಕಗಳನ್ನ ನೀವು ಮನೆಯಲ್ಲೂ ಓದ್ಕೊಳಕ್ಕಾದ್ರೆ ಇನ್ನೂ ಒಳ್ಳೇದು. ಆಯ್ತು ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ.
ಓಕೆ, ನನಗೆ 8 ಗಂಟೆಗೆ ಒಂದು ಮೀಟಿಂಗ್ ಇದೆ, ಹಾಗಾಗಿ ಇವತ್ತಿಗೆ ಇಲ್ಲೇ ನಿಲ್ಸೋಣ. ನಿಮ್ಮ ಉತ್ಸಾಹ ನನಗೆ ಬಹಳ ಸಂತೋಷವನ್ನು ನೀಡ್ತಾ ಇದೆ. ಇದೇ ರೀತಿ ಇರ್ಲಿ ಉತ್ಸಾಹ. ಇನ್ನು ಹೆಚ್ಚು ಜನರಿಗೆ ಹೇಳಿ ಇದ್ರ ಬಗ್ಗೆ, ಅವರು ಭಕ್ತರಿಗೆ ಸೇರಿಸಿ ಅವರು ಶ್ರವಣ ಮಾಡ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಓಕೆ, ಇದ್ರ ಜೊತೆ ಮುಕ್ತಾಯ ಮಾಡೋಣ. ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ಸಮವೇತ ಗೌರ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಭು. ಹರೇ ಕೃಷ್ಣ ಪ್ರಭು.